ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ. ಕೇಳಿ ಆಕಾಶದೀಪ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆಕಾಶದೀಪ ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರು, ರಂಗಭೂಮಿ ಕಲಾವಿದರು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಹಾಸನದ ಪಿ ಶಾಡ್ರಾಕ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆಕಾಶದೀಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ನಿವೃತ್ತ ಶಿಕ್ಷಕರು, ಹವ್ಯಾಸಿ ರಂಗಭೂಮಿ ಕಲಾವಿದರು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಹಾಸನದ ಪಿ ಶಾಡ್ರಾಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಸಾಕಷ್ಟು ಅನುಭವ ಇದೆ ನಿಮಗೆ, ಸಂಘಟನೆ ಕಟ್ಟೋದ್ರಲ್ಲಿರ್ಬೋದು, ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರುವಂಥದ್ದು. ಆಗಲೇ ನಿಮ್ಮ ಜೊತೆ ಮಾತಾಡ್ತಾ ಹೇಳಿದ್ರಿ, ನೀವು ಸಾಕ್ಷರತಾ ಅಭಿಯಾನದಲ್ಲೆಲ್ಲ ಬಹಳ ದೊಡ್ಡ ಹೆಸರು ತಮ್ಮದು ಮತ್ತು ತಮ್ಮ ಸಂಗಡಿಗರದು. ಅದಲ್ಲದೆ ರಂಗಸಿರಿ ಒಂದು ಕಲಾ ರಂಗಭೂಮಿ ತಂಡವನ್ನು ಕಟ್ಕೊಂಡು ಇವತ್ತಿಗೂ ರಂಗಭೂಮಿಯನ್ನು ಉಳಿಸುವಂಥ ಕೆಲಸ ಇಂಥ ಸಣ್ಣ ಸಣ್ಣ ಊರುಗಳಲ್ಲಿ ಆಗ್ತಾ ಇದೆ ಅಂದರೆ ತಮ್ಮಂಥವರ ಉತ್ಸಾಹ ಮತ್ತು ಪ್ರೋತ್ಸಾಹ ಚಿಕ್ಕವರಿಗೆ ಅದು ಬಹಳ ಮುಖ್ಯ ಆಗುತ್ತೆ. ಎಲ್ಲ ಕಾರಣಕ್ಕಾಗಿ ತಮ್ಮನ್ನು ಅಭಿನಂದಿಸಿ ನಾನು ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ತಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಶಾಡ್ರಾಕ್ ಅಂತೇಳಿ. ತಂದೆ ದಿವಂಗತ ಎಸ್ ಪ್ರೇಮಚಂದ್ರ. ನಾನಿಲ್ಲಿ ಹಾಸನ ನಗರದ ಸಮೀಪ ಹೊಸಕೊಪ್ಪಲು ಗ್ರಾಮದಲ್ಲಿ ಹುಟ್ಟಿ ಬೆಳೆದವನು. 1ನೇ ತರಗತಿಯಿಂದನೂ ಹಾಸನ ನಗರದ CSI ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿ ನಂತರ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಪ್ರೌಢಶಿಕ್ಷಣ ಪಡೆದು ಇದೇ ಹಾಸನದ ಕೃಷ್ಣ ಜೂನಿಯರ್ ಕಾಲೇಜಿನಲ್ಲಿ PUC ವಿತ್ ಎಜುಕೇಷನ್ ಮುಗಿಸಿ ನಾನು ಓದಿದಂಥ ಶಾಲೆಯಲ್ಲೇ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿ ಸುಮಾರು 30 ವರ್ಷಗಳ ಕಾಲ ಆ ಶಾಲೆಯಲ್ಲಿ ಶಿಕ್ಷಕನಾಗಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಬಂದೆ. ಅದಾದ ನಂತರ ಕಾರಣಾಂತರಗಳಿಂದ ಹಾಸನದ ಕಾರಾಗೃಹಕ್ಕೆ ನನ್ನನ್ನು ವರ್ಗಾವಣೆ ಮಾಡಿದ್ರು. ಅಲ್ಲಿ ಸುಮಾರು 10 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೈದಿಗಳಿಗೆ ಶಿಕ್ಷಕನಾಗಿ ಅಲ್ಲಿ ವರ್ಗಾವಣೆ. ಹೌದು, ವಿಶೇಷ ಅನುಭವನೇ. ಕೈದಿಗಳ ಮಧ್ಯೆ ಸುಮಾರು 10 ವರ್ಷಗಳ ಕಾಲ ಪ್ಲಸ್ 1 ವರ್ಷ ಹಾನರರಿ ಆಗಿ 11 ವರ್ಷಗಳ ಕಾಲ ನಾನು ಕಾರಾಗೃಹದಲ್ಲಿ ಶಿಕ್ಷಕನಾಗಿ ಅನೇಕ ಸಾಮಾಜಿಕ ಚಟುವಟಿಕೆಗಳು ಅಂದರೆ ಕೈದಿಗಳ ಮನಪರಿವರ್ತನೆಯಲ್ಲಿ ಸಹ ತೊಡಗಿಸ್ಕೊಂಡು ಅವರಿಗೆ ಬೇಕಾದಂತಹ ಇತರ ಎಲ್ಲ ಅನುಕೂಲಗಳು ಅಂದರೆ ಕೌನ್ಸಿಲಿಂಗಿಂದ ಇರಬಹುದು, ನ್ಯಾಯಾಲಯದ ಕೆಲವು ಕಟ್ಲೆಗಳಿಗೆ ಅವರಿಗೆ ಸಹಾಯ ಮಾಡೋದ್ರಿಂದ ಇರಬಹುದು, ಕೆಲವು ಕೈದಿಗಳಿಗೆ ನಾನಾ ಸಮಸ್ಯೆಗಳಿರುತ್ತೆ. ಅಂಥದನ್ನ ನಮ್ಮ ಕೈಲಾದ ಮಟ್ಟಿಗೆ ಶಿಕ್ಷಕನ ಜವಾಬ್ದಾರಿ ಅಂತ ಹೇಳಕ್ಕಾಗಲ್ಲ. ಬೇರೆ ಬೇರೆ ಅವ್ರಿಗೆ ಒಬ್ಬ ಗೆಳೆಯನಾಗಿ, ಹಿರಿಯ ಅಣ್ಣನಾಗಿ ಬಹಳಷ್ಟು ಕೆಲಸಗಳನ್ನ ಮಾಡೋದಿರುತ್ತೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ರು? ನಮ್ಮ ತಂದೆ ರೈತರು. ನಮ್ದು ಒಂದು 7 ಎಕರೆ ಜಮೀನಿತ್ತು. ರೈತ ಕುಟುಂಬದಲ್ಲೇ ಬೆಳೆದು ಬಂದವರು ನಾವು. ನಾನು ಪ್ರಾರಂಭದಲ್ಲಿ ಶಾಲೆಗೆ ಬರೋಕ್ಕಿಂತ ಮುಂಚೆ ಹೊಲದ ಹತ್ರ ಹೋಗಿ ದನಗಳಿಗೆ ಕೃಷಿ ಚಟುವಟಿಕೆಗಳು ಹೆಚ್ಚು ಕಡಿಮೆ ಗೊತ್ತು. 100% ಗೊತ್ತು ಕೃಷಿ ಚಟುವಟಿಕೆ. ಸರ್, ಎಷ್ಟು ಜನ ಮಕ್ಕಳು ತಾವು? ನಾವು 4 ಜನ ಮಕ್ಕಳು. ಅದರಲ್ಲಿ 2ನೇವನ್ ನಾನು. ನಮ್ಮ ತಂದೆಗೆ 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. 2ನೇ ಮಗ ನಾನು. ನೀವು ಹಂಗಾದ್ರೆ ತುಂಬು ಕುಟುಂಬ, ಹಳ್ಳಿಯ ಜೀವನ. ಹೌದು. ಈಗ ನೀವು ಹುಟ್ಟಿ ಬೆಳೆದಿರುವಂತಹ ಹಳ್ಳಿ ಹಾಸನ ನಗರ ಪಾಲಿಕೆಗೆ ಸೇರಿದೆ ಅಲ್ವಾ? ಹೊರ ಜಿಲ್ಲೆಗೆ ಹೋಗಿ ಏನು ಕೆಲಸ ಮಾಡಿಲ್ಲ. ನೀವು ಹುಟ್ಟಿದಾಗಿನಿಂದನೂ ಇಲ್ಲೇ ಇರೋದ್ರಿಂದ ಈ ಪ್ರಶ್ನೆ ನಿಮ್ಗೆ, ಆಗಿನ ಹಾಸನಕ್ಕೂ ಈಗಿನ ಹಾಸನಕ್ಕೂ ಏನೇನು ಬದಲಾವಣೆ? ತುಂಬಾ ವ್ಯತ್ಯಾಸ ಇದೆ. ತುಂಬಾ ಅಂದ್ರೆ ತುಂಬಾ. ಈಗ ಉದಾಹರಣೆಗೆ ನಾನು ಹೊಸಕೊಪ್ಪಲಿಂದ ನಡ್ಕೊಂಡು ಹಾಸನಕ್ಕೆ ಬರುವಾಗ ವಿದ್ಯಾಭ್ಯಾಸಕ್ಕೆ ಅಂದ್ರೆ 1ನೇ ತರಗತಿಯಿಂದನೂ ನಾನು ಬೈವಾಕ್ ಬರ್ತಾ ಇದ್ದೆ. ನಡೆದೇ ಬರ್ತಿದ್ವಿ. 3 ಕಿಲೋಮೀಟರ್ ಆಗೋದು. ಚನ್ನಪಟ್ಟಣ ದಾಟಿದ್ರೆ ಹಾಸನ ಟೋಲ್ ಗೇಟಿಗೆ ಬರೋವರೆಗೂ ಒಂದು ದೊಡ್ಡ ಕೆರೆ, ಚನ್ನಪಟ್ಟಣ ಕೆರೆ, ಬಹಳ ಅದ್ಭುತವಾದ ಕೆರೆ. ಅದು ಒಂದೇ ವಾಹನ ಓಡಾಡೋಂಥ ತುಂಬಾ ಚಿಕ್ಕ ಏರಿ. ಕೆರೆ ಏರಿ ಮೇಲೆ ನಡೆದು ಹೋಗುವಾಗ ಬರುವಾಗ ಆ ನೀರು, ಆ ವಾತಾವರಣ ಬಹಳ ಅದ್ಭುತವಾದದ್ದು. ಒಂದ್ಸರಿ ಮನೆಯಲ್ಲ ಹೇಳಿ ಕಳ್ಸೋರಲ್ವಾ, ತುಂಬಾ ನೀರೆಲ್ಲ ಉಕ್ತಾ ಇರುತ್ತೆ, ಹುಷಾರಾಗಿ ಬರ್ಬೇಕು, ಹುಷಾರಾಗಿ ಹೋಗ್ಬೇಕು. ಅದಕ್ಕೆ ಇನ್ನೂ ಒಂದು ಅನುಭವ ಹೇಳ್ಬೇಕು ಅಂದ್ರೆ,
ಕೆರೆ ತುಂಬಿದ್ದಾಗ ಚಿಕ್ಕ ಚಿಕ್ಕ ಮೀನುಗಳು, ನಾವೊಂದು ತುಂಡು ಬಟ್ಟೆ ತಗೊಂಡು ಮೀನು ಹಿಡಿಯಕ್ಕೆ ಹೋದಾಗ ನಮ್ಮ ಹಿರಿಯರು ಯಾರೋ ಒಬ್ರು ನೋಡಿ ಮನೆಗೆ ಬಂದ್ಮೇಲೆ ನಮ್ಮನ್ನ ಕರೆಸಿ ಚೆನ್ನಾಗಿ ಹೊಡೆದು ಶಿಕ್ಷೆ ಕೊಟ್ಟು ಅಲ್ಲೆಲ್ಲ ಮಾಡಬಾರ್ದು ಅನ್ನೋ ಅನುಭವನೂ ಕೂಡ ತುಂಬಾ ಇದೆ. ಹಾಗಾಗಿ ಹಿಡಿತಾ ಇದ್ರೇನೋ ನೀವು ಅದನ್ನ ನೋಡ್ಬಿಟ್ಟು ನೀವು ಪ್ರಯತ್ನ ಮಾಡಿದೀರಾ. ಆದ್ರೆ ಅದು ನಮ್ಗೆ ಹುಡುಗಾಟಿಕೆ ಆಗಿತ್ತು. ಆದ್ರೆ ಕೆರೆ ತುಂಬಿರ್ತಿತ್ತು, ಪರಿಸರನೇ ತುಂಬಾ ಚೆನ್ನಾಗಿತ್ತು. ಈಗ ಅದು ಕೆರೆ ಹೋಗಿ ಬೆಳವಣಿಗೆ ಅಂತ ಅನಿಸಿದೆ ಹೊರತು ಪರಿಸರ ಹಾಳು ಮಾಡ್ಕೊಂಡಿದೀವಿ, ನಮ್ಮ ನೀರಿನ ಮೂಲೆಗಳನ್ನ, ನೀರಿನ ಸೆಲೆಗಳನ್ನ ಹಾಳು ಮಾಡ್ಕೊಂಡಿದೀವಿ ಅನ್ನೋದು ನಮಗಂತೂ ಮನವರಿಕೆ ಆಗಿದೆ. ಮೂಲ ಹಾಸನ ನಗರಕ್ಕೆ ಬೋರ್ವೆಲ್ಗಳ ಮೂಲಕ ಅಥವಾ ಇನ್ನೊಂದು ಮೂಲಕ ನೀರನ್ನು ಒದಗಿಸ್ತಿದ್ದ ಜಾಗ ಚನ್ನಪಟ್ಟಣದ ಕೆರೆ ಮತ್ತು ಅದರ ಹಿಂಭಾಗದ ದೊಡ್ಡ ಗದ್ದೆ ಹಳ್ಳ. ಅಭಿವೃದ್ಧಿ ಆಗಿದೆ, ಅದರಲ್ಲೇನು. ಹಾಸನ ರಸ್ತೆಗಳು ತುಂಬಾ ಚಿಕ್ಕದಿದೆ, ಈಗ ದೊಡ್ಡದು ಮಾಡಿದ್ದಾರೆ. ಹಾಸನಕ್ಕೆ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ ಬಂದಿದೆ. ಕರ್ನಾಟಕದಲ್ಲಿ ಬಹುಶಃ ಬೆಂಗಳೂರು ಬಿಟ್ರೆ ಅಥವಾ ದೊಡ್ಡ ದೊಡ್ಡ ಮಹಾನಗರ ಪಾಲಿಕೆ ಬಿಟ್ರೆ ಹಾಸನದಲ್ಲಿ ಅಂತ ಒಳ್ಳೆ ಅದ್ಭುತವಾದ ಆಸ್ಪತ್ರೆ ಸೌಲಭ್ಯಗಳು, ಆಸ್ಪತ್ರೆಗಳಿದೆ, ಶಾಲೆಗಳಿದೆ, ಕಾಲೇಜ್ಗಳು ಕರ್ನಾಟಕದಲ್ಲೇ ಅತಿ ಹೆಚ್ಚು ಕಾಲೇಜ್ಗಳನ್ನು ಹೊಂದಿರುವಂತಹ ಜಿಲ್ಲೆ. ಬೆಳವಣಿಗೆ ನಾವು ನಿಜವಾಗ್ಲೂ ಅದಕ್ಕೆ ಸಹಮತ ತೋರಿಸ್ತೀವಿ. ಅಂದ್ರೆ ಒಂಥರ ಹಿತವಾದ ವಾತಾವರಣ, ತೀರಾ ಮಳೆನೂ ಅಲ್ಲ, ತೀರಾ ಚಳಿನೂ ಅಲ್ಲ, ತೀರಾ ಬಿಸಿಲು ಅಲ್ಲ. ನೋಡಿ, ಎಲ್ಲ ಒಂಥರ ಹಾಸನ ಬಡವರು ಊಟಿ ಅಂತಾನೆ ಕರೀತಾರಲ್ಲ ಮೇಡಮ್. ಆದ್ರೆ ಬಡವರೇನಲ್ಲ ಬಿಡ್ರಿ ನೀವು. ಇಲ್ಲ, ಹಾಸನ ಅಲ್ಲ, ಆ ಅರ್ಥದಲ್ಲೆಲ್ಲ ನಾನು ಹೇಳಿದ್ದು ಹೃದಯ ಶ್ರೀಮಂತರು ಅಂತ ಹೇಳ್ತಿರೋದು. ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಮಲೆನಾಡು, ಪೂರ್ವ ಮಲೆನಾಡು ಇದೆ, ಅರೆಮಲೆನಾಡು ಇದೆ, ಬಯಲು ಪ್ರದೇಶನೂ ಇದೆ. ಹಾಸನ ನಿಜವಾಗ್ಲೂ ವೈವಿಧ್ಯಮಯ ಜಿಲ್ಲೆ. ಎಲ್ಲ ಮತ್ತೆ ಪೂರ್ತಿ ಬೇರೆ ಯಾವುದೇ ಭಾಷೆಗಳು ನಮ್ಮಲ್ಲಿ ತೊಡಕಾಗಿಲ್ಲ. ಈಗ ಅಂದ್ರೆ ಗಡಿನ ಬೇರೆ ರಾಜ್ಯಗಳೊಂದಿಗೆ ಹಂಚಿಕೊಂಡಿಲ್ಲ. ಆದ್ರಿಂದ ಸಂಪೂರ್ಣವಾಗಿ ಕನ್ನಡವನ್ನ ಮಾತಾಡುವಂತಹ, ಕನ್ನಡದ ಬೆಳವಣಿಗೆಗೆ ಬಹಳಷ್ಟು ಅವಕಾಶ ಇರುವಂತಹ ಜಿಲ್ಲೆ ಇದು ಅಲ್ವಾ? ಸರ್, ನೀವು ಶಾಲೆಗೆ ಹೋಗುವಾಗ ಅನ್ಕೊಂಡಿದ್ರ ಇದೇ ಶಾಲೆಯಲ್ಲಿ ನಾನು ಶಿಕ್ಷಕನಾಗಿ ಬರ್ತೀನಿ ಅಂತ? ಏನ್ ಅನಿಸ್ತಾ ಇತ್ತು? ಎಲ್ಲಾರ್ಗು ಒಂದೊಂದು ಅನ್ಸತ್ತಲ್ವಾ ಶಾಲೆಗೆ ಹೋಗುವಾಗ? ನಾನು ಕನಸು ಕಂಡಿರ್ಲಿಲ್ಲ, ನನಗೆ ಗೊತ್ತೂ ಇಲ್ಲ. ನಾನು ಶಿಕ್ಷಕ ಆಗ್ಬೇಕು ಅಂತ ಕನಸೇ ಕಂಡಿರ್ಲಿಲ್ಲ. ನಾನು ಟೆಕ್ನಿಕಲ್ ಸೈಡ್ ಹೋಗ್ಬೇಕು ಅಂತ ತುಂಬಾ ಇಷ್ಟಪಟ್ಟವನು. ITI ಅಪ್ಲಿಕೇಶನ್ ಹಾಕಿದ್ದೆ, ನನಗೆ ITI ಸೀಟ್ ಸಿಗ್ಲಿಲ್ಲ. ಇನ್ನು ಅನಿವಾರ್ಯ ಆಕಸ್ಮಿಕವಾಗಿ ನಮ್ಮ ದೊಡ್ಡಮ್ಮ ಕರ್ಕೊಂಡ್ಬಂದು ಕೃಷ್ಣ ಕಾಲೇಜಿಗೆ ಸೇರಿಸಿದ್ರು. ಅಲ್ಲಿ PUC ಓದೋದಕ್ಕೆ ಸೇರ್ಕೊಂಡೆ. ಆದರೆ ಅಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಶ್ರೀಮತಿ ನಾರಾಯಣಿ ಕರಿಗೌಡ ಅವರು ನಮ್ಮನ್ನು ಗುರುತಿಸಿ ಕರೆದು ಹೊಸ ಕೋರ್ಸ್ ನಮಗೆ ಫಸ್ಟ್ ತರಿಸಿದ್ದು, ಪ್ರೈಮರಿ ಎಜುಕೇಷನ್ ಅಂತ. ಅದು ಶಿಕ್ಷಕ ವೃತ್ತಿಗೆ ಪೂರಕ ಸಬ್ಜೆಕ್ಟ್ ಅಂತ ನಮಗೂ ಗೊತ್ತಿಲ್ಲ. ಅವರು ನಮ್ಮಲ್ಲಿ 25 ಜನಕ್ಕೆ ಮಾತ್ರ ಅವಕಾಶ ಇತ್ತು ಆ ಕೋರ್ಸಲ್ಲಿ. 25 ಜನದಲ್ಲಿ 12 ಜನ ಹುಡುಗರು, 13 ಜನ ಹುಡುಗಿರನ್ನ ಆಯ್ಕೆ ಮಾಡಿದ್ರು. PUC ನಾವು ಆರ್ಟ್ಸ್ನಲ್ಲಿ ಇದ್ದವ್ರನ್ನ. ಅದು ಹಿಂಗೆ ಕಾಲೇಜಿಗೆ ಬಂದು, ಕ್ಲಾಸ್ ರೂಮಿಗೆ ಬಂದು, ನೀನು ನಿಂತ್ಕೋ ಅಂತ ಎಬ್ಬರಿಸಿ ಕರೆದು ಈ ಕಡೆ ಬನ್ನಿಲ್ಲಿ ಅಂತ ನಮ್ಮನ್ನ ಸೆಪ್ರೇಟ್ ಕರ್ಕೊಂಡೋಗಿ ಒಂದು ಸೆಕ್ಷನ್ ಕೂರಿಸಿದ್ರು. ನಮ್ಗೇನು ಗೊತ್ತಿಲ್ಲ. ಆದರೆ ಬರ್ತಾ ಬರ್ತಾ ಅದು ಯಾವ ಕೋರ್ಸು, ಏನು, ಹೇಗೆ ಅನ್ನೋದು ಅವರು ಪಾಠ ಮಾಡ್ತಾ ನಮಗೆ ಆಮೇಲೆ ತಿಳುವಳಿಕೆ ಬಂತು, ಇದು ಶಿಕ್ಷಕ ತರಬೇತಿಗೆ ಪೂರಕವಾದ ಸಬ್ಜೆಕ್ಟ್ ಇದು ಅಂತ. ನಾವು ಇವತ್ತು ಅವ್ರನ್ನ ನೆನೆಸ್ಬೇಕು. ನಾನು ಕನಸು ಕಂಡಿರಲಿಲ್ಲ ಶಿಕ್ಷಕ ಆಗ್ತೀನಿ ಅಂತ. ಅದ್ರ ಜೊತೆಗೆ ನಮ್ಮ ಸಂಸ್ಥೆ CSI ಶಾಲೆ, ಅದು ಅನುದಾನಿತ ಶಾಲೆ, ಅಲ್ಲಿ ಆಕಸ್ಮಿಕವಾಗಿ ನನ್ನನ್ನು ಕರೆದ್ರು. ನನ್ನ PUC ಎಜುಕೇಷನ್ ಮುಗೀತಿದ್ದಂಗೆ ಕರೆದು ಬಾಯಿಲಿ ಕೆಲಸ ಮಾಡು ಅಂತ. 1 ವರ್ಷ ನನಗೆ ಪಾಕೆಟ್ ಮನಿ ಕೊಡೋರು, ತಿಂಗಳಿಗೆ 50 ರೂಪಾಯಿ. 1 ವರ್ಷ ಆನರಿ ವರ್ಕ್ ಮಾಡಿದೆ. ಆಮೇಲೆ ಅಲ್ಲೇ ನನ್ನನ್ನು ಪರ್ಮನೆಂಟ್ ಮಾಡಿದ್ರು. ಅಲ್ಲಿ 20 ವರ್ಷ ಸಹ ಶಿಕ್ಷಕ ಕೆಲಸ ಮಾಡಿದೆ. ಇನ್ನೊಂದು ವಿಶೇಷ ಏನು ಅಂದರೆ, ನನಗೆ ಕಲಿಸಿದ ಗುರುಗಳಿಗೆ ನಾನು ಮುಖ್ಯೋಪಾಧ್ಯಾಯ ಕೆಲಸ ಮಾಡಿದೆ. ನನಗೆ ಅಕ್ಷರ ಹೇಳ್ಕೊಟ್ಟಿದ್ದ ಗುರುಗಳು ಅಲ್ಲಿದ್ದರು, ಶಿಕ್ಷಕರು ಇನ್ನೂ ಇದ್ದರು. ಅವರ ಕೈ ಕೆಳಗೆ ಕೆಲಸ ಮಾಡಿ ನಂತರ ಅವರ ಮೇಲೆ ನಾನು ಮುಖ್ಯೋಪಾಧ್ಯಾಯ 10 ವರ್ಷಗಳ ಕಾಲ ಕೆಲಸ ಮಾಡಿದೆ. ಅದು ಏನು ಅನ್ನಿಸ್ತು ಈಗ ನೀವೇ ಹೇಳ್ದಾಗೆ ನಿಮ್ಗೆಲ್ಲ ಟೆಕ್ನಿಕಲ್ ಎಜುಕೇಶನ್ಗೆ ಹೋಗ್ಬೇಕು ಅಂತ ನಿಮ್ಮ ಆಸೆ ಇತ್ತು. ಆದ್ರೆ ಹೇಗೋ ಅನಿವಾರ್ಯನೂ ಹೌದು ಮತ್ತೆ ನಿಮ್ಮ ಅದೃಷ್ಟನೂ ಹೌದು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಶಿಕ್ಷಕ ವೃತ್ತಿ ಅಂತ ಪವಿತ್ರ ಕೆಲಸ, ಮಕ್ಕಳಿಗೆ ದಾರಿ ದೀಪ. ನನಗೆ ಇಷ್ಟ ಇರಲಿಲ್ಲ, ಶಿಕ್ಷಕ ಆಗ್ಬೇಕು ಅಂತ ಇಷ್ಟ ಇರಲಿಲ್ಲ. ಆ ವೃತ್ತಿಗೆ ಬಂದ್ಮೇಲೆ ಆ ವೃತ್ತಿಯ ಏನಾಯ್ತು, ತುಂಬಾ ಅದು ಅನುಭವಗಳನ್ನ ಕೊಡ್ತು. ತುಂಬಾ ಪ್ರೀತಿ ಮಾಡಿದೆ ಆ ವೃತ್ತಿನ. ಯಾಕೆಂದ್ರೆ ಮಕ್ಕಳ ಮಧ್ಯೆ ಕೆಲಸ ಮಾಡೋದಿದೆಯಲ್ಲ, ಬಹಳ ವಿಶೇಷವಾದದ್ದು. ಅದರಲ್ಲೂ ಮಕ್ಕಳನ್ನ ಅರ್ಥಕೊಂಡು ಕೆಲಸ ಮಾಡೋದು, ಅವ್ರ ಮನಸ್ಸನ್ನ ಗೆದ್ದು ಕೆಲಸ ಮಾಡೋದು. ನಾವು ಮಕ್ಕಳಿಗೆ
ಪ್ರೀತಿ ಮಾಡಿದ್ರೆ ನಾವು ಕಲಿತೀವಿ ಮಕ್ಕಳ ಜೊತೆ, ಮಕ್ಕಳು ಹೆಚ್ಚು ಕಲಿತಾ ಹೋಗ್ತಾರೆ. ಈಗ ಒಬ್ಬ ಪಾಠ ಮಾಡಬೇಕು ಅಂದರೆ ಒಬ್ಬ ಶಿಕ್ಷಕ ಮೊದಲು ಆ ವಿಷಯನ ಪ್ರೀತಿಸ್ಬೇಕು, ಆವಾಗ ಅದರಲ್ಲಿ ಆಳವಾದ ಅಧ್ಯಯನ ಮಾಡೋದಕ್ಕೆ ಸಾಧ್ಯ. ಉದಾಹರಣೆಗೆ ಒಂದು ಇನ್ಸ್ಪೆಕ್ಷನ್ ಬಂದಿದ್ರು ಒಂದು ದಿವಸ, ಇನ್ಸ್ಪೆಕ್ಟ್ರು ಪಾಠ ಮಾಡಪ್ಪ ಅಂದರು. ಯಾವ ಸಬ್ಜೆಕ್ಟ್ ಮಾಡಬೇಕು? ಮಣ್ಣಿನ ಬಗ್ಗೆ ಮಾಡಪ್ಪ. ಸರ್ ನನಗೆ ಒಂದು 10 ನಿಮಿಷ ಟೈಮ್ ಕೊಡಿ ಸರ್ ಅಂತ. ಆವಾಗ ವಿವಿಧ ಮಣ್ಣುಗಳನ್ನ ಕಲೆಕ್ಟ್ ಮಾಡಿದೆ. ಮಕ್ಕಳಿಗೆ ವಿತ್ ಎಕ್ವಿಪ್ಮೆಂಟ್ಸ್ ನಾವು ಪಾಠ ಮಾಡಿದ್ರೆ ಅದು ಮನ ಮುಟ್ಟುತ್ತೆ ಅಂತ. ಆವಾಗ ಪಾಠ ಮಣ್ಣಿನ ಬಗ್ಗೆ ಸಬ್ಜೆಕ್ಟ್ ಹೇಳಿದ್ರಲ್ಲ, 10 ನಿಮಿಷದಲ್ಲಿ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಸರ್ ಈಗ ನಾನು ಪಾಠ ಮಾಡ್ತೀನಿ ಬನ್ನಿ ಸರ್. ಪಾಠ ಮಾಡ್ತಾಯಿದ್ದೆ, ಅರ್ಧ ಪಾಠ ಮುಂದುವರಿಸಿದ್ದೆ. ಅವರು ನಿಲ್ಲಿಸಿ ಸಾಕು ಅಂತ ಹೇಳಿದ್ರು ಇನ್ಸ್ಪೆಕ್ಟ್ರು ಬಂದಿದ್ದವರು. ಯಾಕೆ ಸರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ. ಇಲ್ಲ ಸಾಕು, ನಿಮ್ಮ ಕೆಪಾಸಿಟಿ ನನಗೆ ಅರ್ಥ ಆಗಿದೆ, ಮಕ್ಕಳನ್ನ ನೀವು ಎಷ್ಟು ಮಟ್ಟಿಗೆ ಮುಟ್ತೀರಾ, ಹೇಗೆ ಅವ್ರಿಗೆ ಮನ ಮುಟ್ಟಿಸ್ತೀರಾ ಅನ್ನೋದು ನನಗೆ ಅರ್ಥ ಆಯಿತು. ವೆರಿ ಗುಡ್, ಇದನ್ನು ಕಂಟಿನ್ಯೂ ಮಾಡಿ ಅಂತ ಅಪ್ರಿಸಿಯೇಷನ್ ಬರೆದೋದ್ರು. ಯಾಕೆಂದರೆ ವೃತ್ತಿನ ನಾವು ಗೌರವಿಸಿದ್ರೆ ಆ ವೃತ್ತಿ ನನಗೆ ಆತ್ಮತೃಪ್ತಿ ಕೊಡಬೇಕು ಮೊದಲನೇದು, ಆಮೇಲೆ ನಾವು ಅದನ್ನು ಮಕ್ಕಳಿಗೆ ರೀಚ್ ಮಾಡೋದಕ್ಕೆ ಸಾಧ್ಯ ಅಂತ ನನಗೆ ಅನಿಸಿದ್ದದು. ಹಾಗಾಗಿ ಆ ವೃತ್ತಿಯಲ್ಲಿ ನನಗೆ ತೃಪ್ತಿ ಕಂಡಿದೆ. ಸಾವಿರಾರು ಮಕ್ಕಳಿಗೆ ಗುರುಗಳಾಗಿದ್ದೀರಿ. ಅವರೀಗ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಿರಬಹುದು. ಅವ್ರು ಯಾರಾದರೂ ಸಿಕ್ಕಾಗ ನಿಮಗೆ, ಸರ್ ನಿಮ್ಮಿಂದ ನಾನು ಇದನ್ನು ಕಲಿತೆ, ನಿಮ್ಮಿಂದ ನನಗೆ ಈ ಥರ ನನ್ನ ಬದುಕು ಚೆನ್ನಾಗಾಯ್ತು ಅಂತ ಹೇಳಿದಾಗ ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ಶಿಕ್ಷಕರಿಗೆ ಸಿಗೋದು ಅದು ಒಂದೇ ದೊಡ್ಡ ಬಹುಮಾನ. ಈಗ ನಾನು ಆಕಾಶವಾಣಿ ಒಳಗೆ ಬರುವಾಗ ನನ್ನ ಸ್ಟೂಡೆಂಟ್ ಒಬ್ಳು ಫೋನ್ ಮಾಡಿದ್ಲು. ಸರ್ ನಾನು ನಿಮ್ಮ ಸ್ಟೂಡೆಂಟು, ಏನಪ್ಪ ಹೆಸರು? ಅರ್ಚನಾ ಅಂತೇಳಿ. ಸರ್ ನಿಮ್ಮನ್ನ ಅರ್ಜೆಂಟ್ ನಾನು ನೋಡಲೇಬೇಕು ಅಂತ ಹೇಳಿದ್ಲು. ನಾನು ಆಕಾಶವಾಣಿಲಿದ್ದೀನಿ ಕಣಮ್ಮ ಅಂದೆ. ಸರ್ 5 ನಿಮಿಷ ಬಂದ್ಬಿಡ್ತೀನಿ ಅಂದ್ಲು. ನಾನು ಹೊರಗಡೆ ಕಾಯ್ತಾ ಇದ್ದೆ. ಅವಳು ಬಂದು ಫಸ್ಟ್ ಕಾಲಿಗೆ ಬಿದ್ದಿದ್ದು. ನನಗೆ ಯಾರನ್ನೂ ಕಾಲಿಗೆ ಬೀಳಿಸ್ಕೊಳ್ಳೋ ಅಭ್ಯಾಸ ಇಲ್ಲ. ಯಾಕೆಂದರೆ ನಾವು ಪ್ರೀತಿ ಮಾಡಬೇಕು. ನಾನು ಅವ್ರಿಗೆ ಗುರುಸ್ಥಾನದಲ್ಲಿ ಇರಬಹುದು, ಆದರೆ ನನ್ನ ಭಾವನೆ ಏನು ಅಂದರೆ ಆ ಮಕ್ಕಳು ನಮ್ಮ ಕಾಲಿಗೆ ಬೀಳಬಾರ್ದು. ಅದೇನೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಕಾಲ್ ಮುಟ್ಟೋದೇನಂತಂದ್ರೆ ಗುರುಗಳಿಗೆ ಕೊಡುವ ಅತ್ಯುನ್ನತ ಗೌರವ. ಹೌದು. ಯಾಕೆಂದ್ರೆ ಅವಳದು ವೆಡ್ಡಿಂಗ್ ಇನ್ವಿಟೇಷನ್ ತಂದಿದ್ಲಿ. ಈಗ ಇದೇ ಪಕ್ಕದ ಕಾಲೇಜಲ್ಲಿ ಅವಳು BE ಹೋದ್ವಾರ ಮುಗಿಸಿ ಕಂಪ್ಲೀಟ್ ಮಾಡಿದಳಂತೆ. ಈಗ 26ಕ್ಕೆ ಮದುವೆ. ನಾನು ನಿಮ್ಮನ್ನ ಹುಡುಕೊಂಡು ಬಂದಿದ್ದೀನಿ, ಬರಲೇಬೇಕು. ಎಷ್ಟು ಸಂತೋಷ ಆಗುತ್ತಲ್ವಾ ಈ ಥರದ್ದನ್ನು ಕೇಳಿದಾಗ. ಅದೇ ನೀವು ಹೇಳ್ದಾಗೆ ಈ ಥರದ ಘಟನೆಗಳು ಮರುಕಳಿಸೋದು ಒಬ್ಬ ಶಿಕ್ಷಕರಿಗೆ ಮಾತ್ರ ಅಲ್ವಾ ಸರ್? ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭ ಮಾಡಿದ್ರಿ, ಆಮೇಲೆ ನಿಮ್ಮ ವೈಯಕ್ತಿಕ ಬದುಕು, ಮದುವೆ ಎಲ್ಲ? ಮದುವೆ ನಾನು ತುಂಬ ಲೇಟ್ ಮ್ಯಾರೇಜ್ ಮೇಡಮ್ ಆಗಿದ್ದು, ತುಂಬ ನಿಧಾನ. ನನ್ನ 42ನೇ ವಯಸ್ಸಲ್ಲಿ ಮದುವೆ ಆಗಿದ್ದು. ನಾನು ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಂಡ್ಬಿಟ್ಟಿದ್ದೆ. ಅದ್ರ ಬಗ್ಗೆನೂ ಮಾತಾಡ್ಬೇಕು. ನಾನು ಮದುವೆ ಆದ್ಮೇಲೆ ಮಾತಾಡೋಣ ಅನ್ಕೊಂಡೆ. ಇಲ್ಲ, ಹೇಗೆ ಅದೆಲ್ಲ ಹೇಗೆ ಶುರುವಾಯ್ತು ಸಮಾಜ ಸೇವೆ, ರಂಗಭೂಮಿ? ನಾನು ಮೊದಲಿಂದನೂ ಒಂಥರ ಸಮಾಜಮುಖಿ. ನಮ್ಮ ತಂದೆ ಹೇಳೋರು, ನೀನು ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ಯಾಕೆ ಸರ್ ಮನೆಗೆ ಯಾಕೆ ಮಾರಿ ಆಗಿದ್ರಿ ಸರ್? ಅಂದ್ರೆ ಮನೆ ಕೆಲಸ ಮಾಡಲ್ಲ, ಬರೀ ಸಮಾಜ ಕೆಲಸ ಮಾಡ್ಕೊಂಡಿರ್ತೀಯ, ನಿನ್ನ ಸ್ವಂತ ಕೆಲಸ ಏನು ಮಾಡಲ್ಲ. ಆಸಕ್ತಿ ಬಂತು ಅದೆಲ್ಲ? ಗೊತ್ತಿಲ್ಲ ಮೇಡಮ್, ನಮ್ಮ ತಾತನಿಗೂ ಅದೇ ಹವ್ಯಾಸ ಇತ್ತಂತೆ. ನಮ್ಮ ಅಜ್ಜಿ ಹೇಳೋರು, ಆನುವಂಶಿಕ. ನಮ್ಮ ತಾತನ ಹೆಸರೇ ನನಗಿಟ್ಟಿರೋದು. ಹಾಗಾಗಿ ಅದೇನೋ ರಕ್ತದಲ್ಲಿ ಬಂದಿದೆಯೇನೋ ಗೊತ್ತಿಲ್ಲ, ಸಮಾಜಮುಖಿ ಬಂದ್ಬಿಡ್ತು. ಸಂಘಟನೆಗಳಲ್ಲೆಲ್ಲ ಹೇಗೆ ತೊಡಕೋತಿದ್ರಿ? ಮತ್ತೆ ಅದಕ್ಕೆ ನಿಮ್ಮ ವೃತ್ತಿ ಬದುಕು, ಯಾಕಂದ್ರೆ ಅಲ್ಲಿ ನಿಮ್ಮ ಅತಿ ಹೆಚ್ಚು ಸಮಯ ಶಾಲೆಯಲ್ಲಿ ಕಳಿತೀರಿ, ಆಮೇಲೆ ನಿಮ್ಮ ಸಂಘಟನೆಗಳು, ನಿಮ್ಮ ಸಮಾಜ ಸೇವೆ, ಒಂದು ವಿಶೇಷ ಏನು ಅಂದ್ರೆ ಮೇಡಮ್, ಹಾಸನದ ಮಧ್ಯಭಾಗದಲ್ಲಿ ನಮ್ಮ ಶಾಲೆ ಇರೋದು. ಹೆಡ್ ಪೋಸ್ಟ್ ಆಫೀಸ್ ಪಕ್ಕದ್ದೇ ನಮ್ಮ CSI ಶಾಲೆ. ಅದು ಬಹಳ ಪುರಾತನವಾದ ಶಾಲೆ, ತುಂಬ ಜಾಸ್ತಿ ವಿಸ್ತೀರ್ಣ ಹೊಂದಿರೋ ಶಾಲೆ ಅದು. ಅಲ್ಲೇನಾಗುತ್ತೆ ಅಂದರೆ ನನ್ನ ಶಿಕ್ಷಕ ವೃತ್ತಿ ಮುಗಿತಿದ್ದಂಗೆ ನಾನು ಪೂರ್ತಿ ತಿರ್ಗ ನೆಕ್ಸ್ಟು ನನಗೆ ಅಲ್ಲಿ ತುಂಬ ಅವಕಾಶ ಇರ್ತಿತ್ತು. 5 ಗಂಟೆ ಮೇಲೆ ಇಡೀ ನನ್ನ ಸ್ನೇಹಿತರುಗಳು ಎಲ್ಲ ವೃತ್ತಿ ಬಾಂಧವರು ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಸರ್ಕಾರಿ ನೌಕರರು ನಾವೊಂದು ಸಂಘ ಕಟ್ಕೊಂಡ್ವಿ. ಎಲ್ಲ ಬಂದು ಆ ಸ್ಥಳದಲ್ಲಿ ಸೇರ್ತಾ ಇದ್ವಿ. ಆ ಸ್ಥಳದಲ್ಲಿ ಬಂದು ಸೇರಿ ರಾತ್ರಿ 8:30 9 ಗಂಟೆವರೆಗೂ ನಾವು ಅದೇ ಶಾಲೆಯಲ್ಲಿ ಚಟುವಟಿಕೆಗಳನ್ನ ಮಾಡ್ತಾ ಬಂದ್ವಿ. ನಮ್ಮ ನಾಟಕ ಹವ್ಯಾಸ ಇರ್ಬೋದು, ನಮ್ಮ ಚಟುವಟಿಕೆ ಇರ್ಬೋದು, ಪುಸ್ತಕ ಓದುಗಳಿರ್ಬೋದು, ನಮ್ಮ ಬೀದಿ ನಾಟಕದ ತರಬೇತಿ ಇರ್ಬೋದು. ಈ ಥರ ನಾವು ಆ ಸ್ಥಳನ ಆಯ್ಕೆ ಮಾಡಿಕೊಂಡು ನಮ್ಮ ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ತಾ ಬಂದ್ವಿ. ಹಾಗಾಗಿ ನಾವು ಬೇರೆ ಇನ್ಯಾವ ಚಟುವಟಿಕೆಗೂ ಹೋಗ್ತಾ ಇರಲಿಲ್ಲ.
ಶಾಲೆ ಮುಗೀತು ಅಂದರೆ ಇಡೀ ಸ್ನೇಹಿತರು ಬಂದು ನಮ್ಮ ಶಾಲೆ ಆವರಣದಲ್ಲಿ ಸೇರ್ತಿದ್ರು. ಶಾಲಾ ಆವರಣದಲ್ಲಿ ನಾವು ಕೂತು ಕೆಲಸನ ಮಾಡ್ತಾಯಿದ್ವಿ. ಹೀಗೆ ನಮ್ಮ ಚಟುವಟಿಕೆ, ರಂಗ ಚಟುವಟಿಕೆ ಪ್ರಾರಂಭ ಆಯಿತು. 1990ರಲ್ಲಿ ನಾವು ಭಾರತ ಜನಜ್ಞಾನ ವಿಜ್ಞಾನ ಜಾಥಾ ಎಂಬ ಹೆಸರಿನಲ್ಲಿ ಸುಮಾರು 45 ದಿನಗಳ ಕಾಲ ಇಡೀ ಜಿಲ್ಲೆಯ ತುಂಬ ಬೀದಿ ನಾಟಕಗಳನ್ನ ಮಾಡ್ತಾ ಬಂದ್ವಿ. ಬೀದಿ ನಾಟಕಗಳು ಅಂದರೆ 5 ವಿಷಯಗಳನ್ನ ನಾವು ಇಟ್ಕೊಂಡಿದ್ವಿ. ಆ 5 ವಿಷಯ ಯಾವುದು ಅಂದರೆ ಆರೋಗ್ಯ, ಸ್ತ್ರೀ ಶಿಕ್ಷಣ, ವಿಜ್ಞಾನ, ಸಾಕ್ಷರತೆ ಮತ್ತು ಪರಿಸರ. ಈ ವಿಷಯಗಳನ್ನ ಇಟ್ಕೊಂಡು ನಾವು ಬೀದಿ ನಾಟಕಗಳನ್ನ ಮಾಡ್ತಾ ಬಂದ್ವಿ. ಆ ಅನುಭವ ಅಂದರೆ ಇಡೀ ಜಿಲ್ಲೆನ ನಾವು ಸುತ್ತಿದ ಅನುಭವ ಬಹಳ ನಮಗೆ ದೊಡ್ಡ ಶ್ರೀಮಂತಿಕೆಯನ್ನು ಕೊಡ್ತು. ಯಾಕೆಂದರೆ ಸುಮಾರು 1 ಕೋಟಿ ರೂಪಾಯಿ ಕೊಟ್ಟರು ನಮಗೆ ಸಿಗದೇ ಇರೋಂಥ ಅನುಭವ ನಮ್ಮ ಇಡೀ ಜಿಲ್ಲೆಯನ್ನು ಸುತ್ತೋದ್ರಿಂದ ನಮಗೆ ಈ ಸಾಮಾಜಿಕ ಲಾಭ ಸಿಕ್ತು ಅಂತ ಹೇಳಬಲ್ಲೆ. ಇಡೀ ನಮ್ಮ ಜಿಲ್ಲೆಯ ಪರಿಚಯ ಹೀಗೆ ನಮಗೆ ಆಗ್ತಾ ಬಂತು. ಅದೇ ರೀತಿ 1992ರಲ್ಲೂ ಈ ಚಟುವಟಿಕೆಯನ್ನು ಮಾಡ್ತಾ ಬಂದ್ವಿ. ಈ ಚಟುವಟಿಕೆಯನ್ನು ನಮ್ಮ ಅನೇಕ ಸಂಘ ಸಂಸ್ಥೆಗಳು ಗುರುತಿಸ್ತು, ಜೊತೆಗೆ ಆಕಾಶವಾಣಿ ಸಹ ಗುರುತಿಸ್ತು ನಮ್ಮನ್ನ. ಆಕಾಶವಾಣಿಲಿ ಆವಾಗ ಸತೀಶ್ ಪರ್ವತಿಕರ್ ಅಂತ ಇದ್ರು. ಇವತ್ತು ನಾವು ಅವ್ರನ್ನ ನೆನೆಸ್ಬೇಕು. ನಾವು ಈ ಸಾಕ್ಷರತೆ ಕೆಲಸ ಎಲ್ಲಿ ಮಾಡಕ್ಕೆ ಹೋದ್ರು ಪ್ರತಿ ಹಳ್ಳಿಗೆ ಅವರು ನಮ್ಮ ಜೊತೆ ಬಂದ್ಬಿಡ್ತಿದ್ರು. ಬಂದು ಅವರು ಟೇಪ್ ರೆಕಾರ್ಡರ್ ತಂದು ಆ ಕಾರ್ಯಕ್ರಮನ ರೆಕಾರ್ಡ್ ಮಾಡಿ ನಮ್ಮ ಕಾರ್ಯಕ್ರಮನ ಹಾಸನ ಆಕಾಶವಾಣಿಲಿ ಪ್ರಸಾರ ಮಾಡಿದ್ದಾರೆ. ಸರ್, ಹೇಗೆ ಅವ್ರನ್ನ ನೀವು ಸೆಳೀತಾ ಇದ್ರಿ? ಅಂದ್ರೆ ಅದೊಂದು ಹೊಸ ತರದ ಅನುಭವ ಅಲ್ವಾ ಎಲ್ಲರಿಗೂ? ಈಗ ಶಾಲೆ ಕಲಿಯೋಕ್ಕೆ ಒಂದು ವಯಸ್ಸಿದೆ, ಆ ವಯಸ್ಸನ್ನು ಮೀರಿದವ್ರು ಕಲಿಬೇಕು ಅಂದಾಗ ಅದೊಂಥರ ಹೊಸ ಥರದ ಒಂದು ಅನುಭವ ಆಗುತ್ತೆ ಅನ್ನೋದನ್ನು ಹೊರತುಪಡಿಸಿ ಅವ್ರಿಗೆ ಆಸಕ್ತಿ ಇರಬೇಕು, ಅವ್ರಿಗೆ ಆಸಕ್ತಿ ಮೂಡ ಹಾಕಿ ನೀವು ಮಾಡಬೇಕು. ಆ ಥರದ ಒಂದು ಕಠಿಣವಾದ ಕೆಲಸ, ಚಾಲೆಂಜಿಂಗ್ ಜಾಬ್. ಅದೇನು ಇಲ್ಲ. ಹೇಗೆ ಸೆಳಿತಿದ್ರಿ ಅವರನ್ನೆಲ್ಲ? ಮೇಡಮ್, ಹಾಡುಗಳು, ರೂಪಕಗಳು, ನಾಟಕಗಳು ಈಗ ಪ್ರಭಾವಿ ಮಾಧ್ಯಮಗಳು. ಇದು ಈಗ ನೀವು ಒಬ್ಬರೇ ಇರೋದ್ರಿಂದ ನಾಟಕ ಮಾಡಕ್ಕಾಗಲ್ಲ. ಹಾಡು ಹೇಳ್ಬೋದು ನೀವು? ಖಂಡಿತ ಹೇಳ್ಬೋದು ಮೇಡಮ್. ಹೇಳಿ ಸರ್. ಒಂದು ಬಹಳ ಪ್ರಮುಖವಾದ ಹಾಡು, ಇಡೀ ವಿಶ್ವವನ್ನೇ ನಾವು ನೆನಪಿಸ್ಕೊಂಡು ಐಕ್ಯತೆ, ಸಮಾನತೆ ಇದನ್ನು ಇಟ್ಕೊಂಡು ಹಾಡ್ತಿದ್ದಂಥ ಹಾಡು. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಅನ್ಯಾಯದ ಬಾಳಿಕೆಗಳ ಧಿಕ್ಕರಿಸುವವರು ನಾವೊಂದೇ. ಅನ್ಯಾಯದ ಬಾಳಿಕೆಗಳ ಧಿಕ್ಕರಿಸುವವರು ನಾವೊಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ನಾವು ಕೊರಿಯಾದಲ್ಲಿರುವೆವು ಹಿಂದೂಸ್ತಾನದಲ್ಲಿ, ನಾವಿರುವೆವು ರಷ್ಯಾ, ಚೈನಾ, ಜಪಾನಿನಲ್ಲಿ. ಅಮೆರಿಕದಲ್ಲಿ ಇರುವೆವು ನಾವು ಇಂಗ್ಲೆಂಡಿನಲ್ಲಿ. ನಾವಿರುವೆವು ಜಗದಗಲದ ನಿಜ ಮನುಜರ ಹೃದಯದಲ್ಲಿ. ಕರಿಯರಾದರೇನು, ನಾವು ಬಿಳಿಯರಾದರೇನು, ಎಲ್ಲ ಒಂದೇ, ನಾವೆಲ್ಲರೂ ಒಂದೇ. ಎಲ್ಲ ಒಂದೇ, ನಾವೆಲ್ಲರೂ ಒಂದೇ. ಅನ್ಯಾಯದ ಬಾಳಿಕೆಗಳ ಧಿಕ್ಕರಿಸುವವರು ನಾವೊಂದೇ. ಅನ್ಯಾಯದ ಬಾಳಿಕೆಗಳ ಧಿಕ್ಕರಿಸುವವರು ನಾವೊಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ನಾವು ಅಜಂತ ತಾಜ್ ಮಹಲಿನ ಶಿಲ್ಪಿಗಳು, ನಾವು ಪ್ಯಾರಿಸ್ ರೋಮ್ ನಗರಗಳ ಶೃಂಗಾರ. ನಾವು ನಲಿವ ಕುಣಿವ ಕಾರ್ಖಾನೆಗಳ ಸ್ವರಗೀತೆಗಳು. ನಾವು ಓಡುವ ನಲಿವ ಬೀದಿಗಳ ವೇಗವು ನಾವು. ಬಾಳ ಬೆಳಗುವ ಜ್ಯೋತಿಗಳು ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಅನ್ಯಾಯದ ಬಾಳಿಕೆಗಳ
ಧಿಕ್ಕರಿಸುವವರು ನಾವೊಂದೇ, ಅನ್ಯಾಯ ದಬ್ಬಾಳಿಕೆಗಳ ಧಿಕ್ಕರಿಸುವವರು ನಾವೊಂದೇ, ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ನಾವು ಮುದ್ದು ಕೂಸುಗಳ ಮುಗುಳು ನಗೆಯನ್ನು ಮಾರುವುದಿಲ್ಲ, ನಾವು ಹೆತ್ತ ತಾಯಿಯರ ಎದೆಯ ಬಯಕೆಗಳ ಮಾರುವುದಿಲ್ಲ. ಈ ಆಟಂ ಬಾಂಬ್ ಸಂಪತ್ತಿನ ಬಾಜಾರಿನಲ್ಲಿ ನಾವು ನರ ಮನುಷ್ಯರ ಪ್ರಾಣಗಳ ಮಾರುವುದಿಲ್ಲ. ಸ್ವಾತಂತ್ರ್ಯ ಪ್ರೇಮಿಗಳು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಅನ್ಯಾಯ ದಬ್ಬಾಳಿಕೆಗಳ ಧಿಕ್ಕರಿಸುವವರು ನಾವೊಂದೇ, ಅನ್ಯಾಯ ದಬ್ಬಾಳಿಕೆಗಳ ಧಿಕ್ಕರಿಸುವವರು ನಾವೊಂದೇ, ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಈ ಕೇರಿಗಳ ಜಗಜಗಿಸೋಣ ನಾವು ಸದಾ, ಈ ಹೊಲಗದ್ದೆಗಳ ನಳನಳಿಸೋಣ ನಾವು ಸದಾ. ಕೈಗೆತ್ತಿ ತಮಟೆಯ ಹಾಕಿ ಶಾಂತಿಯ ಪದ ಹಾಡೋಣ, ಜೀವನದ ಗೀತೆಗಳ ನಾವು ಸದಾ. ಸಾವಿಗೆ ಹೆದರೆವು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಅನ್ಯಾಯ ದಬ್ಬಾಳಿಕೆಗಳ ಧಿಕ್ಕರಿಸುವವರು ನಾವೊಂದೇ, ಅನ್ಯಾಯ ದಬ್ಬಾಳಿಕೆಗಳ ಧಿಕ್ಕರಿಸುವವರು ನಾವೊಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಎಲ್ಲ ಒಂದೇ, ನಾವೆಲ್ಲರೂ ಒಂದೇ. ಈ ಥರ ಅನೇಕ ಹಾಡುಗಳು, ಹಾಡಿನ ಮೂಟೆನೇ ಇದೆ. ಮೂಟೆ. ನೀವು ಹೇಗೆ ಹೋಗಿ ಅಲ್ಲಿ ಮಾತಾಡಿದಾಗ ನಮ್ಗೆ ಇವೆಲ್ಲ ಆಗಲ್ಲ ಅಂತೆಲ್ಲ ಹೇಳಿರ್ತಾರೆ, ಬರ್ತಿತ್ತು ಅಲ್ವಾ? ನೆಗೆಟಿವ್ ತುಂಬ ನಮಗೆ. ನಾವು ಹೋದಾಗ ನಾವು ಹಿಂಗೆ ಬಂದಿದ್ದೀವಿ, ನಾಟಕ ಮಾಡಕ್ಕೆ ಬಂದಿದ್ದೀವಿ, ಬೀದಿ ನಾಟಕ, ದಯವಿಟ್ಟು ನಿಮ್ಮ ಶಾಲೆ ಆವರಣದಲ್ಲೋ ಪಂಚಾಯಿತಿ ಆವರಣದಲ್ಲೋ ನಮಗೆ ಸ್ಥಳಾವಕಾಶ ಕೊಡಿ ಅಂದರೆ ಅಲ್ಲಿ ಪಬ್ಲಿಕ್ಸ್ ಮಾತಾಡೋರು, ಒಟ್ಟಿಗಿಟ್ಟಿಲ್ಲ ಕಣ ಬಂದ್ಬಿಟ್ಟವೆ, ಏನೋ ನಾಟಕ ಮಾಡ್ತಾರಂತೆ, ನಾವು ಊಟ ಕೊಡ್ಬೇಕಂತೆ, ತಿಂಡಿ ಕೊಡ್ಬೇಕಂತೆ ಅಂತ. ನಮ್ಮ ತಂಡದಲ್ಲಿ ಯಾರ್ಯಾರು ಇದ್ರು ಅಂದ್ರೆ ಲೆಕ್ಚರರ್ ಇದ್ರು, ಲಾಯರ್ಸ್ ಇದ್ರು, ಇಂಜಿನಿಯರ್ಸ್ ಇದ್ರು, ಟೀಚರ್ಸ್ ನಾವು ತುಂಬಾ ಜನ ಇದ್ವಿ. ಹೀಗೆ ನಾವೆಲ್ಲ ಸಮಾನ ಮನಸ್ಕರರು. ನಿಮ್ಮ ಉದ್ದೇಶ ಏನಂದ್ರೆ ನಮಗೆ ಈ ಯೋಜನೆನ ಸಕ್ಸಸ್ ಮಾಡಬೇಕು, ಬರೀ ಸಾಕ್ಷರತೆ ಅನ್ನೋದಕ್ಕಿಂತ ಮುಂಚೆನೆ ನಾವು ಈ ಕೆಲಸನ ಮಾಡ್ತಾ ಬಂದ್ವಿ. ಭಾರತ ಜನಜ್ಞಾನ ವಿಜ್ಞಾನ ಜಾಥಾದ ಹೆಸರಲ್ಲಿ ಅದು ನಮಗೆ ತುಂಬಾ ತುಂಬಾ ಲಾಭನ ಕೊಡ್ತು ಮೇಡಮ್. ಈಗ ಉದಾಹರಣೆಗೆ ಪರಿಸರನ ಇಟ್ಕೊಂಡು ನಾವು ಒಂದು ನಾಟಕ ಮಾಡಿದ್ವಿ, ವಿಸರ್ಜನೆ ಅಂತ ಹೇಳಿ. ಇದನ್ನ ನಾವು 92ರಲ್ಲೇ ಪರಿಸರನ ಇಟ್ಕೊಂಡು ಒಂದು ನಾಟಕ, ವಿಸರ್ಜನೆ ಅಂದ್ರೆ ಈ ಕೆರೆ ಮುಂದೆ ಊರಲ್ಲಿ ತಮಗೆ ಗೊತ್ತಿದೆ, ಬೋರ್ವೆಲ್ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಬೆಳಿಗ್ಗೆ ಎದ್ದೇಟಿಗೆ ಆ ಕೆಲಸ ಮುಗಿಸಿ ಬೋರ್ವೆಲ್ಲೇ ತೊಳ್ಕೊಂಡು ಮನೆಗೆ ಬರ್ತಿದ್ದ ವಾತಾವರಣಗಳು. ಅದೊಂದು ಬೀದಿ ನಾಟಕ ಒಂದು ಅದ್ಭುತವಾಗಿತ್ತು, ತುಂಬಾ ಕಾಮಿಡಿ ಆಗಿರ್ತಿತ್ತು. ಸುಮಾರು ನಾವು ಅದನ್ನ ಒಂದು 2000 ಪ್ರದರ್ಶನ ಮಾಡಿದೀವಿ. ಈಗ ಹಳ್ಳಿಗೆ ಹೋಗ್ತಿದ್ರಲ್ಲ ಸರ್, ಒಂದು ನಿಮ್ಮ ಉತ್ಸಾಹ ಇತ್ತು, ಮನೇಲಿ ಏನೇನು ಸಮಸ್ಯೆಗಳಾಗ್ತಿತ್ತು ಅದು ಹೇಳಿ. ನಾನು ಮದ್ವೆನೇ ಆಗಿರ್ಲಿಲ್ಲ, ಅದಕ್ಕೇನೆ ಇದು ಒಂದು ಕಾರಣ ಇದಿರ್ಬೋದಾ ಅಂತ. ಖಂಡಿತವಾಗಿ ಎಲ್ರಿಗೂ ತುಂಬಾ ಸಮಸ್ಯೆ ಇತ್ತು 45 ದಿನಗಳ ಕಾಲ. ಯಾಕಂದ್ರೆ ಒಂದ್ ಹಳ್ಳಿಗೆ ಹೋಗ್ಬೇಕು, ಇಷ್ಟೊಂದು ಅವಾಗ ಇಲ್ಲ, ನಾವು ಮನೆಗೆ ಬರ್ತಿರ್ಲಿಲ್ಲ, ಒಂದು ಲಾರಿ ಮಾಡ್ಕೊಂಡಿದ್ವಿ. ಇಡೀ ಜಿಲ್ಲೆ ಆ ಲಾರಿಲಿ ನಾವು ಟೂರ್ ಮಾಡ್ತಿದ್ವಿ, ಮಲಗ್ತಿದ್ದು ಲಾರಿಲೇ. ಎಲ್ಲೋದ್ರೆ ಯಾರ ಮನೇಲಿ ಏನಾದ್ರು ಕೊಟ್ರೆ ಅಲ್ಲೇ ತಿಂತಿದ್ವಿ. ಎಷ್ಟೊಂದು ದಿವಸ ಊಟ ಇಲ್ದಲೆ ಪುರಿ ಕಡ್ಲೆ ಬಾಳೆಹಣ್ಣು ತಿಂದು ಮಲಗಿರೋದು ಉಂಟು. ಒಂದ್ಸರ್ತಿ ಅವ್ರಿಗೆ ಮನವರಿಕೆ ಆದ್ಮೇಲೆ ಇವರೆಲ್ಲ ನಮ್ಮ ಒಳ್ಳೇದಕ್ಕೆ ಬಂದಿದ್ದಾರೆ, ಏನೋ ತಿಳುವಳಿಕೆ ಹೇಳಕ್ ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರು ಹೇಗ್ ಮಾತಾಡೋರು ನಿಮ್ ಜೊತೆ? ನಮ್ಮನ್ನ ಅವ್ರು ಗೌರವಿಸ್ತಿದ್ದ ರೀತಿನೇ ಬೇರೆ. ಫಸ್ಟ್ ಹೊಟ್ಟೆಗಿಟ್ಟಿಲ್ಲ ಬಂದ್ಬಿಟ್ಟಿದ್ದಾರೆ ಅನ್ನೋರು ನಮ್ಮ ನಾಟಕ ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ವೈಯಕ್ತಿಕ ಪರಿಚಯ ಹೇಳಿದ್ಮೇಲಂತೂ ಅವರು ಇಡೀ ಜನ ನಮ್ಮನ್ನ ದೇವ್ರು ನೋಡ್ದಂಗೆ ನೋಡ್ತಿದ್ರು. ಉದಾಹರಣೆಗೆ ಅರ್ಕಲ್ಗೂಡು ತಾಲೂಕಲ್ಲಿ ನಾವು ಜಾಥಾ ಮಾಡುವಾಗ ಆವಾಗ MLA ಇದ್ರು.
ಅವ್ರಿಗೆ ನಮ್ಮ ಕಾರ್ಯಕ್ರಮ ನೋಡಿದ್ರು ಒಂದ್ಸರಿ. ಅವ್ರೇನು ಮಾಡಿದ್ರು, ಆ ಇಡೀ ತಾಲೂಕಲ್ಲಿ ಅವರು ಆ ಕಾರ್ಯಕ್ರಮನ ಕೊಡಿಸ್ಬೇಕು ಅಂತ, ಮತ್ತು ಯಾವ್ಯಾವ ಪ್ರಾಬ್ಲಮ್ ಇತ್ತೋ ಅಂಥ ಊರಿನಲ್ಲಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಹಾಡು ಹೇಳಬೇಕು, ಯಾವ ಸಬ್ಜೆಕ್ಟ್ ನಾಟಕ ಮಾಡಬೇಕು, ಈ ಹಳ್ಳಿಯ ಸಮಸ್ಯೆ ಏನು ಅಂತ ನಮ್ಮ ಜೊತೆ ಡಿಸ್ಕಸ್ ಮಾಡೋರು. ನಾನು ಮೇನ್ ಸಿಂಗರ್ ಆಗಿದ್ದೆ ಇಡೀ ಟೀಮಲ್ಲಿ. ನನಗೆ ಹೇಳೋರು, ಶಾಡ್ರಾಕ್ ನೀವು ಈ ಹಳ್ಳಿಲಿ ಇಂಥ ಸಮಸ್ಯೆ ಇದೆ, ನೀವು ಈ ಹಾಡು ಹೇಳ್ತಿರಲ್ಲ, ಅದನ್ನು ಮಾಡಿ, ಈ ರೂಪಕ ಮಾಡಿ, ಈ ನಾಟಕ ಮಾಡಿ. ಅವರ ಕಳಕಳಿ ಮತ್ತು ಆ ಇಡೀ ಕಾರ್ಯಕ್ರಮ ಆರ್ಗನೈಸ್ ಮಾಡೋದು, ನಮ್ಮ ಸ್ವಂತ ಅನುಭವನ ಹಂಚ್ಕೊತಾ ಇದ್ದೀನಿ. ಈಗಲೂ ಏನು ನಿಮ್ಮ ಚಟುವಟಿಕೆಗಳು ಕಡಿಮೆ ಆಗಿಲ್ಲ? ಹಳ್ಳಿ ಈಗ ಹೋಗ್ತೀರಿ, ಬೇರೆ ಕಾರಣಕ್ಕೆ ಹೋಗ್ತೀರಿ ಅಲ್ವಾ? ಈಗಲೂ ಕೂಡ ಪರಿಸರದ ಚಟುವಟಿಕೆಗಳಲ್ಲಿ ತಾವು ಬಹಳಷ್ಟು ಉತ್ಸಾಹದಿಂದ ತೊಡಗಿಸ್ಕೊಂಡಿದ್ದೀರಾ. ಅಂದ್ರೆ ಈಗಿನವರ ಪ್ರತಿಕ್ರಿಯೆ ಏನ್ ವ್ಯತ್ಯಾಸ? ಈಗ ಉದಾಹರಣೆಗೆ ನಾವು ಹಿಂದೆ ನಾಟಕ ಮಾಡಿದಾಗ ನಮ್ಮ ಅಭಿಮಾನಿಗಳು ಅಲ್ಲೇ ತುಂಬ ಸೃಷ್ಟಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಪೂರಕವಾಗಿ ಅವ್ರು ಕೆಲಸ ಮಾಡ್ತಾ ಬಂದರು. ಉದಾಹರಣೆಗೆ ನಮ್ಮ ನಾಟಕಗಳನ್ನ ನೋಡಿ ಸಮಾಜದಲ್ಲಿ ತೊಡಗಿಸ್ಕೊಂಡು ಇವತ್ತು ನಮಗಿಂತ ಇನ್ನೂ ಮೇಲ್ ಬಂದು ಅದ್ಭುತವಾದ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದಾರೆ. ಉದಾಹರಣೆಗೆ ನಾನು ಹೇಳಬೇಕು ಅಂದರೆ ಅಹಮದ್ ಅಗರೆ ಅವರು, ನಾವು ಬೀದಿ ನಾಟಕ ಮಾಡೋಕ್ಕೆ ಹೋದಾಗ ಹುಡುಗರನ್ನ ಕಟ್ಕೊಂಡು ಕ್ರಿಕೆಟ್ ಆಡ್ತಿದ್ದಂತಹ ಒಂದು ಗುಂಪು ಹಗರೆನಲ್ಲಿ. ಅವರು ನಮ್ಮ ನಾಟಕಗಳನ್ನ ನೋಡಿ ಅಲ್ಲಿ ಅವರು ಪ್ರಭಾವಿತರಾಗಿ ಇಡೀ ತಂಡ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಸಮಾಜಮುಖಿಯಾಗಿ ಒಂದು ರಾಜ್ಯದ ಮತ್ತು ರಾಷ್ಟ್ರ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ರೂಪಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಉದಾಹರಣೆಗಳು ಬೇಕಾದಷ್ಟಿದೆ. ನಮ್ಮನ್ನು ನೋಡಿ ನಮ್ಮಿಂದ ಇನ್ಸ್ಪೈರ್ ಆಗಿ ರಂಗ ತಂಡಗಳನ್ನ ಕಟ್ಕೊಂಡಿರೋರು ಬಹಳ ಮಂದಿ ಇದ್ದಾರೆ. ಉದಾಹರಣೆಗೆ ನಾವು ಈ BGVS ನಾಟಕ ಮುಗಿದ ಮೇಲೆ ನಾವು ಸಾಕ್ಷರತಾ ಕಾರ್ಯಕ್ರಮ ಶುರು ಮಾಡಿದಾಗ ನಮಗೆ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ನಾವು 24 ತಂಡಗಳನ್ನ ಕಟ್ಟಿದ್ವಿ, ಬೀದಿ ನಾಟಕಗಳ ತಂಡಗಳನ್ನ. ಅವರೆಲ್ಲ ನಮ್ಮ ನಾಟಕಗಳನ್ನ ಅಂದರೆ 92ನೇ ಜಾಥಾವನ್ನು ನೋಡಿ ಇನ್ಸ್ಪೈರ್ ಆಗಿದ್ದಂತಹ ಕಲಾವಿದರು ಸಾಕ್ಷರತಾ ಆಂದೋಲನದಲ್ಲಿ ತೊಡಗಿಸ್ಕೊಂಡು ನಮ್ಮ ಜಿಲ್ಲೆ ಬಹಳ ಅದ್ಭುತವಾಗಿ ನಾವು ಸಾಕ್ಷರತಾ ಆಂದೋಲನ ಕಟ್ಟೋದಕ್ಕೆ ಇದು ಪೂರಕವಾಗಿ ಕೆಲಸ ಮಾಡ್ತಾ ಬಂತು. ಹಾಗಾಗಿ ನಾವು ಈ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ಅದು ಬಹಳ ಪೂರಕವಾಗಿ ಇಡೀ ಜಿಲ್ಲೆಯಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಡ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಂದು ಊರಿಂದ ಬರ್ತಾ ಇದ್ರು, ಉತ್ಪ್ರೇಕ್ಷೆ ಆಗ್ತಾ ಇತ್ತು. ಅಂದ್ರೆ ಈಗಿನ ಪ್ರತಿಕ್ರಿಯೆ, ಈಗಲೂ ನೀವು ಹಳ್ಳಿಗೆ ಹೋಗ್ತಿರಲ್ವಾ, ಈಗಿನವರ ಪ್ರತಿಕ್ರಿಯೆ ಹೇಗಿರುತ್ತೆ? ಈಗ ಒಂದು ಮೀಡಿಯಾ ಬಂದ್ಬಿಟ್ಟಿದೆ, ಏನು TV ಮಾಧ್ಯಮ ಬಂದು ಸ್ವಲ್ಪ ಈ ನಮ್ಮ TV ಮಾಧ್ಯಮ ಮತ್ತೆ ಸಾಮಾಜಿಕ ಜಾಲತಾಣಗಳು, ಹೌದು, ಅದು ಸ್ವಲ್ಪ ಈ ಚಟುವಟಿಕೆಗಳಿಗೆ ಹಿನ್ನಡೆ ಆಗಿದ್ರು ತಪ್ಪಾಗಲಾರ್ದು. ಆದರೂ ತಿರುಗಿ ಈ ಕಲಾ ಮಾಧ್ಯಮ ಏನಿದೆ ಅದು ಬಹಳ, ಅದು ಯಾವತ್ತೂ ನಿರಂತರ, ಯಾವತ್ತೂ ಶಕ್ತಿ ಇದೆ. ರಂಗಭೂಮಿ ಅಂತೂ ನೋಡಿ ಎಲ್ಲ ಅಲ್ಲಲ್ಲ, ಅದು ತಾಯಿ ಬೇರಿದ್ದಂಗೆ ರಂಗಭೂಮಿ ಅಲ್ವಾ. ರಂಗಭೂಮಿ ಬೇರೆ ಬೇರೆ ಅಟ್ರಾಕ್ಷನ್ಗಳು ಇರೋದ್ರಿಂದ ಸ್ವಲ್ಪ ಅದಕ್ಕೆ ಹಿನ್ನಡೆ ಅಂತ ಅನ್ಸಿದ್ರು ಅದನ್ನ ಅಲ್ಲಗಳಿಯಕ್ಕಾಗಲ್ಲ, ಅದರ ಇರುವಿಕೆಯನ್ನ ಅಲ್ಲಗಳಿಯಕ್ಕಾಗಲ್ಲ, ಮತ್ತೆ ಅದು ಹೋಗುತ್ತೆ ಅಂತ ಹೇಳಕ್ಕೂ ಆಗಲ್ಲ ಅಲ್ವಾ. ಅದು ಇದ್ದೇ ಇರುತ್ತೆ ಬೇರೆ ಬೇರೆ ಫಾರ್ಮ್. ಮೇಡಮ್, ನಾನಿರ್ಲಿ ಇಲ್ಲದೆ ಇರಲಿ ರಂಗ ಚಟುವಟಿಕೆ ಅಥವಾ ರಂಗಭೂಮಿ ನಿರಂತರವಾಗಿರುತ್ತೆ. ಈಗ ಒಂದು ಅದಾಯ್ತು, ನೀವು ಹಳ್ಳಿಗೆ ಪರಿಸರದ ವಿಷಯಗಳನ್ನ ಜಾಗೃತಿಯನ್ನು ಇಟ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರಿ, ಆಮೇಲೆ ಸಾಕ್ಷರತಾ ಆಂದೋಲನ ಆಯ್ತು, ಆಮೇಲೆ ನೀವು ಒಂದು ರಂಗಸಿರಿ ಅನ್ನುವಂಥ ಒಂದು ತಂಡ ಕಟ್ಟಿದ್ರಿ. ಯಾಕೆ ಅದನ್ನ ಕಟ್ಟಬೇಕು ಅಂತ ಅನ್ನಿಸ್ತು? ನಾವು ಈ ಬೀದಿ ನಾಟಕಗಳನ್ನ ಮಾಡ್ತಾ ಇದ್ದಾಗ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಪೂರಕವಾಗಿ ವಾತಾವರಣ ಸೃಷ್ಟಿ ಆಗ್ತಾ ಹೋಯ್ತು ಇಡೀ ಜಿಲ್ಲೆಯಲ್ಲಿ. ಆ ಕೆಲಸ ನಮಗೆ ಇನ್ನೂ ಹುಮ್ಮಸ್ಸು ಕೊಡ್ತದು. ಆ ಕೆಲಸ ಜನಗಳನ್ನ ನಾವು ಮುಟ್ತಾ ಇದ್ದೀವಿ, ಕಲೆ ಮೂಲಕ ನಾವು ಜನಗಳನ್ನ ಎಜುಕೇಟ್ ಮಾಡ್ತಾ ಇದ್ದೀವಿ. ಇಲ್ಲಿರುವಂತಹ ಎಲ್ಲ ಕುಂದುಕೊರತೆಗಳನ್ನ ಸಾಮಾಜಿಕವಾಗಿ, ಅಂದರೆ ಆರ್ಥಿಕವಾಗಿ ಅಲ್ಲ, ಸಾಮಾಜಿಕವಾಗಿ ನಾವು ಸ್ವಲ್ಪ ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ನಮ್ಮ ಪಾಲು ಇದರಲ್ಲಿದೆ ಅಂತ ಅನ್ನಿಸ್ತು. ಆವಾಗ ನಾವು ಸಮಾನ ಮನಸ್ಕರ ಗೆಳೆಯರು ಸೇರಿಕೊಂಡು, ಎಲ್ಲ ಹೆಚ್ಚು ಕಡಿಮೆ ನಮ್ಮಲ್ಲಿ ಎಂಪ್ಲಾಯ್ಸೇ, ನಾವು ಶಿಕ್ಷಕರು, ಲೆಕ್ಚರರ್ಸು, ಈ ವೃತ್ತಿ ಬಾಂಧವರೇ ಸೇರಿಕೊಂಡು ಬೀದಿ ನಾಟಕಗಳನ್ನೇ ಮಾಡ್ತಾ ಇದ್ವಿ. ಆಗ ಆಕಾಶವಾಣಿಯಿಂದ ನಮ್ಮ ಸ್ನೇಹಿತರು ಸತೀಶ್ ಪರ್ವತಿಕರ್ ಅಂತ ಇದ್ದರು, ಅವರು ನಮ್ಮ ಜೊತೆ ಹಳ್ಳಿಗೆ ಬರ್ತಾಯಿದ್ರು. ಈ ಕಾರ್ಯಕ್ರಮನ ಸಾಕ್ಷರತಾ ಆಂದೋಲನಕ್ಕೆ ಸ್ಪೆಷಲ್ ಆಗಿ ಅವರು ತೊಡಗಿಸ್ಕೊಂಡು ಸುಮಾರು 1,000ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಿದ್ದಾರೆ ಅವರು. ಅದು ನಮಗೆ ಹೆಮ್ಮೆ ವಿಷಯ. ರಂಗಸಿರಿ ಇರಲಿಲ್ಲ, ಹೆಸರಿರಲಿಲ್ಲ ಆವಾಗ, ಬರೀ ನಾವು ಹೆಸರಿಲ್ದಲೇ ಮಾಡ್ತಿದ್ವಿ. ಆಗ ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟರು, ಆಕಾಶವಾಣಿಗೆ ಕರೆದು ಮಾತಾಡಿಸಿ, ನೀವ್ಯಾಕೆ ಒಂದು HIV ಬಗ್ಗೆ ಒಂದು ನಾಟಕ ಮಾಡಬಾರ್ದು ಅಂತ ಹೇಳಿದ್ರು.
ಆವಾಗ ನಮ್ಮ ಹತ್ರ ಸ್ಕ್ರಿಪ್ಟ್ ಇರಲಿಲ್ಲ ಅದಕ್ಕೆ. ಆವಾಗ ಒಂದು ಜವಾಬ್ದಾರಿ ಕೊಟ್ಟಾಗ ನಾವು ಇಡೀ ನಮ್ಮ ಎಲ್ಲ ಗೆಳೆಯರು ಕೂಡಿ ಇಡೀ ಜಿಲ್ಲೆಯಲ್ಲಿ ನಾವು HIV ಬಗ್ಗೆ ಮಾಹಿತಿ ಸಂಗ್ರಹಣೆ ಶುರು ಮಾಡಿದ್ವಿ. ಆವಾಗ ನಾವು ಲ್ಯಾಬ್ಗಳಲ್ಲಿ ಡಾಕ್ಟ್ರುಗಳ ಹತ್ರ ಆ ಮೂಲಕ ನಾವು ಅದಕ್ಕೆ ಸಬ್ಜೆಕ್ಟ್ನ ಹುಡುಕ್ತಾ ಹೋದ್ವಿ. ಯಾಕೆ ಅಂತ ನಾವು ಅದನ್ನು ಹೆಚ್ಚು ಸ್ಟಡಿ ಮಾಡೋಕ್ಕೆ ಹೋದಾಗ ಆವಾಗ ಗೊತ್ತಾಯಿತು, ತುಂಬ ಜನ ಬಾಂಬೆಲಿ ಕೆಲಸ ಮಾಡ್ತಾರೆ, ಹೋಟ್ಲಲ್ಲಿರ್ಬೋದು, ಬೀದಿ ವ್ಯಾಪಾರ ಇರ್ಬೋದು, ಅಥವಾ ಇನ್ನೊಂದು. ಅವರು ಅಲ್ಲಿ ಸಂಸಾರ ಇಲ್ಲಿರುತ್ತೆ, ಅವ್ರು ಅಲ್ಲಿರ್ತಾರೆ. ಅವರು ಇಲ್ಲಿಗೆ ಬಂದು ಹೋದಾಗ ಅದು HIV ಹರಡ್ತಾ ಹೋಗುತ್ತೆ. ಮತ್ತು ಅರಸೀಕೆರೆ ಒಂದು ರೈಲ್ವೆ ಸ್ಟೇಷನ್ ಜಾಗಗಳು, ಮತ್ತು ಸಕಲೇಶ್ಪುರನೂ ಅದೇ ರೀತಿ ಹೆಚ್ಚು ಹೊರಗಡೆ ಕೆಲಸ ಮಾಡೋವಂಥ ಕಾರ್ಮಿಕರು. ಈ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು HIV ಇದೆ ಅಂತ ನಮಗೆ ತಿಳಿದು ಬಂತು. ಅದ್ರ ಬಗ್ಗೆ ಒಂದು ಸಬ್ಜೆಕ್ಟ್ನೇ ಮಾಡಿ ಒಂದು ನಾಟಕನೇ ರೆಡಿ ಮಾಡಿದ್ವಿ. ಆ ನಾಟಕಕ್ಕೆ ಇನ್ನೂ ಸಿಕ್ಕಿಲ್ಲ ಅಂತ ಟೈಟ್ಲ್ ಕೊಟ್ವಿ. ಇನ್ನೂ ಸಿಕ್ಕಿಲ್ಲ ಅಂದರೆ ಮೆಡಿಸನ್ ಇನ್ನೂ ಸಿಕ್ಕಿಲ್ಲ ಅದಕ್ಕೆ ಅಂತ. ಅಂದ್ರೆ ಆ ನಾಟಕ ಕೇಳೋರು ಕೊನೆವರೆಗೂ ಕುತೂಹಲದಿಂದ ಏನು ಸಿಕ್ಕಿಲ್ಲ ಅಂತ ಕೇಳಬೇಕು. ಹೌದು. ಹಾಸನದ ಕಲಾಭವನ ಅವಾಗಿನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಅದರ ಆವರಣ ಹೊರಗಡೆ, ಈಗೇನು ಹೊರಗಡೆ ಆವರಣ ಇದೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ನಾಟಕ ಮಾಡಿದ್ವಿ. ಆಕಾಶವಾಣಿ ಸ್ಪಾನ್ಸರ್ ಮಾಡ್ತು ಅವಾಗ. ಆಮೇಲೆ ಆಕಾಶವಾಣಿ ಒಂದು ಸ್ಪಾನ್ಸರ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಮೊತ್ತನ ದುಡ್ಡು ಕೊಡ್ತೀವಿ, ನೀವು ಮಾಡಿ ಇದಕ್ಕೆಲ್ಲ ಖರ್ಚು ಅಂತ ಹೇಳಿದ್ರು. ಯಾರ ಹೆಸರು ಕೊಡಬೇಕು? ಆವಾಗ ಹುಟ್ಟಾಕಿದ್ದ ಹೆಸರೇ ರಂಗಸಿರಿ. ಅದಕ್ಕೆ ನಾವು ಆಕಾಶವಾಣಿಗೂ ಧನ್ಯವಾದ ಹೇಳ್ತೀವಿ. ಹಾಗಾಗಿ ರಂಗಸಿರಿ ಇಲ್ಲಿಯವರೆಗೂ 93ನೇ ಇಸ್ವಿಲಿ ರಂಗಸಿರಿ ಪ್ರಾರಂಭ ಆಗಿ ಇಲ್ಲಿಯವರೆಗೂ ನಿರಂತರ ಚಟುವಟಿಕೆ ಮಾಡ್ತಾ ಬಂದಿದೆ. ಅದು ದೊಡ್ಡವರ ಮಧ್ಯೆ, ಮಕ್ಕಳ ಮಧ್ಯೆ, ಕಾಲೇಜು ವಿದ್ಯಾರ್ಥಿಗಳ ಮಧ್ಯೆ, ಹೀಗೆ ವಿವಿಧ ಹಂತದಲ್ಲಿ ನಾವು ರಂಗ ಚಟುವಟಿಕೆಯನ್ನು ಮಾಡ್ತಾ ಬಂದಿದ್ದೀವಿ. ಪ್ರತಿ ವರ್ಷ ಒಂದೊಂದು ನಾಟಕ, ಹೊಸ ಹೊಸ ನಾಟಕಗಳನ್ನ ನಾವು, ಸಾಮಾಜಿಕ ನಾಟಕಗಳು, ಸಮಾಜಕ್ಕೆ ಪೂರಕವಾಗಿ ಅದಕ್ಕೆ ನಾವು ಏನು ಮೆಸೇಜ್ ಹೇಳಬೇಕೋ ಅಥವಾ ನಾವೇನು ಕಲಿಬೇಕು ಅದರಿಂದ ಆ ಸಬ್ಜೆಕ್ಟ್ನ ಇಟ್ಕೊಂಡು ನಾಟಕ ಮಾಡ್ತಾ ಬಂದ್ವಿ. ಈಗಲೂ ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ, ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಇತ್ತೀಚೆಗೆ ಕೂಡ ನೀವು ನಮ್ಮ ಹಾಸನದ ಕಲಾಭವನದಲ್ಲಿ ನಾಟಕ ಸಪ್ತಾಹ ಮಾಡಿದ್ರಿ ಅಂತ ಅನ್ಸುತ್ತೆ. ಬಹಳಷ್ಟು ಬ್ಯುಸಿ ಇದ್ರಿ. ನಾನು ನಿಮ್ಮನ್ನ ಆಹ್ವಾನ ಮಾಡಿದ್ದೆ, ಆದ್ರೆ ನೀವು ಅಲ್ಲಿ ಬ್ಯುಸಿ ಇದ್ದಿದ್ರಿಂದ ಬರಕ್ಕಾಗ್ಲಿಲ್ಲ. ಹೇಗೆ ಸರ್ ಈಗ ಅಂದ್ರೆ ದುಡ್ಡು ಹೊಂದ್ಸೋದಿರ್ಬೋದು, ಅಂದ್ರೆ ನೋಡೋರ್ಗೆ ಬರೀ ಒಂದು ನಾಟಕ ಅಂತ ಅನ್ಸಿರ್ಬೋದು, ಆದ್ರೆ ಅದ್ರ ಹಿಂದೆ ಒಂದು 3-4 ತಿಂಗಳು ನಿಮ್ಗೆ ಪರಿಶ್ರಮ ಆಗುತ್ತೆ. ಅದರ ಪ್ರಾಕ್ಟೀಸ್ ಇಂದ ಹಿಡಿದು, ಸಂಘಟನೆಯಿಂದ ಹಿಡಿದು, ಜಾಗದಿಂದ ಹಿಡಿದು, ನೀರಿನಿಂದ ಹಿಡಿದು ಎಲ್ಲ ಮಾಡ್ಬೇಕಲ್ಲ. ಊಟ, ವಸತಿ, ಆಮೇಲೆ ಕಲಾವಿದರನ್ನು ಕರೆಸೋದು, ಕಳಿಸ್ಕೊಡೋದು, ಈ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತಾಗ ನಿಮ್ಗೆ ಅನ್ಸಲ್ವಾ, ಅಯ್ಯೋ ಸಾಕಪ್ಪ ಇದೆಲ್ಲ ಯಾಕೆ ಅಂತ ಅನ್ಸಿಲ್ವಾ? ಅನ್ಸುತ್ತೆ. ಈ ಸರಿ ನಾಟಕ ಮಾಡಿ ಮುಗಿಸ್ಬಿಟ್ರೆ ಸಾಕಪ್ಪ, ಇನ್ನು ಜೀವನದಲ್ಲಿ ನಾಟಕ ಮಾಡಲ್ಲ ಅಂತ ಕೆಟ್ಟ ಅನುಭವಗಳು ಆಗಿದೆ. ಪ್ರತಿ ವರ್ಷ ಅನ್ಕೋತೀರ? ಪ್ರತಿ ಸಾರಿನೂ ಆ ಅನುಭವ ಆಗುತ್ತೆ. ಅದಾಗ್ತಿದಂಗೆ ಜನ ಚಪ್ಪಾಳೆ ತಟ್ತಾರಲ್ಲ, ಆವಾಗ ತಿರ್ಗಾ ನಾವ್ ಇನ್ಯಾವಾಗ ಶುರು ಮಾಡೋದು ಅಂತ ಅನ್ಸುತ್ತೆ. ಹೇಗಿದೆ ಸರ್? ಎಷ್ಟು ಜನರ ತಂಡ ಇದೆ ಮೇಡಮ್? ನಮ್ಮಲ್ಲಿ ಒಂದು 27-28 ಜನ ಇದ್ವಿ. ಈಗ ಎಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಕೆಲವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ನಿವೃತ್ತಿ ಆಗಿದ್ದಾರೆ, ಕೆಲವರು ತೀರೋಗಿದ್ದಾರೆ. ಈಗ ನಾವು ನಾಟಕ ಮಾಡಿದ್ದು 4 ಜನದ ನೆನಪಿನಲ್ಲೇ. ರಂಗಸಿರಿ ಗೆಳೆಯರು 4 ಜನ ತೀರೋದ್ರು ನಮ್ಮ ತಂಡದಲ್ಲಿದ್ದವ್ರೆ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳೇನೆ. ಉದಾಹರಣೆ ನಿಮ್ಮ ಆಕಾಶವಾಣಿ ಹನುಮಂತ್ ನಾಯ್ಕ್ ನಮ್ಮ ತಂಡದ ಹಿತೈಷಿ, ಅವ್ರ ನೆನಪಲ್ಲೂ ನಾವು ನಾಟಕ ಮಾಡಿದ್ವಿ. ಯಾಕೆಂದ್ರೆ ನಮಗೆ ಬ್ಯಾಕ್ ಸಪೋರ್ಟ್ ತುಂಬ ಅವರು ಗೈಡ್ ಮಾಡ್ತಾ ಇದ್ರು. ಅವ್ರು ಮೂಲತಃ ಕಲಾವಿದರು. ನಮಗೆ ಇಂತಿಂಥ ನಾಟಕಗಳು ಮಾಡಿ, ಇಂಥ ಡೈರೆಕ್ಟರ್ನ ಕರೆಸಿ ಹೀಗೆ ಮಾಡೋಣ ಅಂತ ನಮ್ಮ ಜೊತೆ, ಅವರ ಬಿಡುವಿನ ವೇಳೆನ ನಮ್ಮ ಜೊತೆ ಕಳೀತಾ ಇದ್ರು. ಹಾಗಾಗಿ ಹನುಮಂತ್ ನಾಯ್ಕ್ ಇರ್ಬೋದು, ಕೊಟ್ರು ಶ್ರೀನಿವಾಸ್ ರೈತ ಸಂಘದಲ್ಲಿ ತುಂಬ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡವರು. ಇನ್ನು ಕನ್ನಡಪ್ರಭ ವರದಿಗಾರ ನಮ್ಮ ಗುರುಪ್ರಸಾದ್ HD ಅಂತೇಳಿ ಅವರು, ಮತ್ತು ನಮ್ಮ ಸತೀಶ್ ಅಂತ ಕೋರ್ಟಲ್ಲಿ ಶಿರಸ್ತೇದಾರಾಗಿದ್ದರು. ಅವರು ಈ 4 ಜನ ನಮ್ಮ ಪ್ರಮುಖ ಆಧಾರ ಸ್ತಂಭಗಳು. 4 ಜನನೂ ತೀರೋದ್ರು. ಯಾವ್ಯಾವ ನಾಟಕಗಳನ್ನು ಮಾಡಿ? ಸುಮಾರು 6 ನಾಟಕಗಳನ್ನ ಮಾಡಿದ್ವಿ ಮೇಡಮ್. ಪದವಿ ಕಾಲೇಜ್ಗಳಿಗೆ ನೀನಾಸಂ ಪದವೀಧರ ನಿರ್ದೇಶಕರನ್ನ ಕರೆಸಿ 1 ತಿಂಗಳು ತರಬೇತಿ ಕೊಟ್ಟಿದ್ದೀವಿ ಅವರಿಗೆ ಆ ಕಾಲೇಜಿನಲ್ಲೇ. ಉದಾಹರಣೆಗೆ ಹೋಮ್ ಸೈನ್ಸ್ ಕಾಲೇಜ್, ಭಗವದ್ ಜುಕಿಯಾ ಆ ನಾಟಕ ಮಾಡಿಸಿದ್ವಿ ಆ ಮಕ್ಕಳಿಗೆ. ಇನ್ನು ಸರ್ಕಾರಿ ಕಲಾ ಕಾಲೇಜ್ಗೆ ಸುಣ್ಣದ ಸುತ್ತು, ಅದು ಮೂಲ ಚಾಕ್ ಸರ್ಕಲ್ ಅಂತ ನೀವು ಕೇಳಿದಿರ ಅನಿಸುತ್ತೆ, ಆ ನಾಟಕ. ಇನ್ನು ಜ್ಞಾನಧಾರ ಕಾಲೇಜ್ಗೆ ಸಂತ ಶಿಶುನಾಳ ಶರೀಫ ನಾಟಕ.
ಹೀಗೆ ಒಟ್ಟು 6 ನಾಟಕಗಳನ್ನ ಮಾಡಿಸಿದ್ವಿ. ಸುಮಾರು ಖರ್ಚು ವೆಚ್ಚ ಸರ್? ಮೇಡಮ್, ನಮ್ಮ ಬಡ್ಜೆಟ್ ಇದ್ದಿದ್ದು 9.5 ಲಕ್ಷ. ಯಾಕೆಂದರೆ ಪ್ರತಿ ತಿಂಗಳು ಪ್ರತಿ ದಿನ ನಾವು ಆ ಕಲಾವಿದ್ರನ್ನ ಅಂದರೆ ನಿರ್ದೇಶಕರನ್ನ ಇಲ್ಲೇ ಉಳಿಸ್ಕೊಬೇಕು. 1 ತಿಂಗಳ ಕಾಲ ಅವ್ರಿಗೆ ಊಟ, ವಸತಿ ಮತ್ತು ಅವರ ರೆನ್ಯುಮರೇಷನ್. ಯಾಕೆಂದರೆ ನಿರ್ದೇಶಕರು ಅವ್ರದ್ದು ಅದೇ ಜೀವನ. ಹೌದೌದು, ಹಾಗಾಗಿ ಹಾಗಾಗಿ ಅವರ ರೆನ್ಯುಮರೇಷನ್ನು, ಕಲಾಭವನದ ಖರ್ಚು, ರಂಗ ಪರಿಕರಗಳು, ಇನ್ನು ಬೇರೆ ಬೇರೆ ಎಲ್ಲ ಮೂಲಗಳು 9.5 ಲಕ್ಷ ಬಡ್ಜೆಟ್ ಹಾಕಿದ್ವಿ. ಅದರಲ್ಲಿ 8 ಲಕ್ಷಕ್ಕೆ ನಾವು ಆ ಬಡ್ಜೆಟ್ನ ಇಳಿಸ್ಕೊಂಡ್ವಿ. ಅದರಲ್ಲೂ ಇನ್ನೂ 2.5 ಲಕ್ಷ ನಮಗೆ ಕೊರತೆ ಇದೆ. ಈಗ ಅದನ್ನ ಹೇಗೆ ನಿಭಾಯಿಸೋದು ಅನ್ನೋದು ನನಗೆ ಗೊತ್ತಿಲ್ಲ. ತುಂಬಾ ದಾನಿಗಳಿಂದನೇ ಮೇಡಮ್, ಇನ್ಯಾರು ನಮ್ಗೆ ಯಾರು ಕೊಡ್ತಾರೆ? ಪ್ರತಿ ವರ್ಷ ಒಟ್ಟು ನಾಟಕೋತ್ಸವ ಅಂತೂ ನಡೆಯುತ್ತೆ. ಅಲ್ಲ, ಈಗ ನಾವು ನಿಲ್ಸಿದ್ವಿ. ಯಾವಾಗ ಕೊರೋನಾ ಬಂದಾಗ್ಲಿಂದ ನಮ್ಮ ಚಟುವಟಿಕೆ ಎಲ್ಲ ನಿಂತೋಗಿತ್ತು. ಈಗ ಮತ್ತೆ ಶುರು ಮಾಡಿದೀವಿ. ಅದಕ್ಕಿಂತ ಮುಂಚೆ ಮನೆಯವರು ಅವರೇನು ಕೇಳಲ್ಲ ಮೇಡಮ್. ಹೌದಾ? ಯಾಕೆ ಅಂದ್ರೆ ನಿಮ್ ಬದುಕೆ ಇದು, ಹಂಗ ಕೇಳಲ್ಲ. ಏನಾರು ಮಾಡ್ಕೊಂಡು ಹೋಗಿ ಒಟ್ಟು ಆರಾಮಾಗಿರಿ, ಖುಷಿಯಾಗಿರಿ, ಅಷ್ಟೇ ತಾನೆ? ಅಷ್ಟೇ. ಎಷ್ಟು ಜನ ಮಕ್ಕಳು ತಮ್ಗೆ? ಒಬ್ನೇ ಮೇಡಮ್. ಒಬ್ನೇ ಮಗ. ಏನ್ ಮಾಡ್ತಿದ್ದಾರೆ? PUC ಸೆಕೆಂಡ್ ಇಯರ್. ನಾನು ಹೇಳಿದೆ ಆಗ್ಲೇನೆ ನಿಮ್ಗೆ, ನಂದು ಲೇಟ್ ಮ್ಯಾರೇಜ್. ಸೆಕೆಂಡ್ PUC ಪಾಸ್ ಆಗಿದ್ದಾನೆ. ಈಗ ಅವನ ಮುಂದೆ ಅವನ ಬದುಕನ್ನ ಅವನೇ ಆರಿಸ್ಕೊಬೇಕು. ನಾನು ಯಾವುದನ್ನು ಒತ್ತಾಯ ಮಾಡಲ್ಲ. ಇಂಥ ಕೋರ್ಸ್ಗೆ ಹೋಗು ಅಂತ ಯಾವುದಕ್ಕೂ ಹೇಳಿಲ್ಲ. ಅವನ ಜೀವನಕ್ಕೆ ಏನು ಬೇಕೋ ಅವನು ಆರಿಸ್ಕೊಬೋದು. ಯಾಕೆಂದರೆ ವಿದ್ಯಾಭ್ಯಾಸನ ಒತ್ತಡದಲ್ಲಿ ತರಬಾರ್ದು ಅಂತ ಹೇಳ್ತಾರೆ ಹಿರಿಯರು, ಗೊತ್ತಿರೋರು. ಹಾಗಾಗಿ ಅವನ ಆಯ್ಕೆಗೆ ಬಿಡಬೇಕು. ಅವಾಗ ಅವನ ಇಚ್ಛೆಯಿಂದ ಕಲಿತಾನೆ ಅಂತ. ಅದೇ ಮಕ್ಕಳನ್ನ ಸ್ನೇಹಿತರಂತೆ ನೋಡ್ಬೇಕು. ಆಮೇಲೆ ನಮ್ಮ ಆಸೆಗಳನ್ನ, ಕನಸುಗಳನ್ನ ಅವ್ರ ಮೇಲೆ ಹೇರಿ ಅವ್ರಿಗೂ ಒಂದು ವ್ಯಕ್ತಿತ್ವ ಇದೆ ಅಲ್ವಾ? ಅವ್ರಿಗೇನ್ ಸರಿ ಇದೆಯೋ ಅದನ್ನ ನಾನು ಹೇಳಿದ್ದೀನಿ. ನನ್ನ ಕನಸು ನೀನು ಡಿಗ್ರಿ ಮಾಡಿ KS, IS, IPS ಏನು ಮಾಡ್ತೀಯ ಮಾಡಪ್ಪ ಅಂದೆ. ಅವನು ನಾನು ಮಿಲ್ಟ್ರಿಗೆ ಹೋಗ್ತೀನಿ ಇಂದ. ಖಂಡಿತ ಹೋಗು. ಯಾಕೆಂದ್ರೆ ನಾನು SLC ಪಾಸ್ ಆಗ್ತಿದ್ದಂಗೆ ಮಿಲ್ಟ್ರಿಗೆ ಸೆಲೆಕ್ಷನ್ ಆಗಿದ್ದವನು ನೇವಿಗೆ. ಫಿಸಿಕಲ್ ಮೆಡಿಕಲ್ ಎಲ್ಲ ಆಗಿ ನಮ್ಗೇನು ಗೊತ್ತಿಲ್ಲ ಆವಾಗ. ಬೆಂಗಳೂರು ಏರ್ಫೋರ್ಸಲ್ಲಿ ನನ್ನ ರಿಟರ್ನ್ ಟೆಸ್ಟ್ಗೆ ಮೇಯೋ ಹಾಲ್ ಹತ್ರ, ಅಲ್ಲಿ ನಮಗೆ ಗೊತ್ತಾಗ್ದಲೇ ನಾನು ವಾಪಸ್ ಬಂದಿದ್ದವನು. ಆ ಕನಸು ನನಗೂ ಇದೆ. ಮಗ ಮಿಲ್ಟ್ರಿಗೆ ಹೋಗ್ತೀನಿ ಇಂದಾಗ ಸಂತೋಷದಿಂದ ಹೋಗು ಅಂದೆ. ನೀನು ಚೆನ್ನಾಗಿ ಸ್ಟಡಿ ಮಾಡಿ ಆಫೀಸರ್ ಆಗಿ ಹೋಗು, ನೀನು ಎಷ್ಟು ವರ್ಷನಾದ್ರು ದೇಶ ಸೇವೆ ಮಾಡು, ನನ್ನ ಸಪೋರ್ಟ್ ಇದೆ ಅಂತ. ಅದರ ಆಯ್ಕೆ ಅವಂದು. ಸರ್, ಈಗ ರಂಗ ಭೂಮಿ ಅಲ್ಲದೆ ಅಂದ್ರೆ ರಂಗಸಿರಿ ನಾಟಕ ತಂಡ ಅಲ್ಲದೇನೆ ಬೇರೆ ಈಗ ಹಸಿರು ಭೂಮಿ ಪ್ರತಿಷ್ಠಾನದಂತಹ ಸಂಸ್ಥೆಗಳೊಟ್ಟಿಗೆ ಮತ್ತೆ ಇನ್ನೂ ಅನೇಕ ಬೇರೆ ಬೇರೆ ಸಾಮಾಜಿಕ ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಸಂಘ ಸಂಸ್ಥೆಗಳೊಟ್ಟಿಗೆ ತಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿದೆ. ಎಲ್ಲ ಗೆಳೆಯರೇ ನಮ್ಗೆ. ಅವ್ರ ಕಾರ್ಯಕ್ರಮ ಇದ್ದಾಗ ನಾವು ಹೋಗ್ತೀವಿ, ಅವ್ರದ್ರಲ್ಲಿ ಭಾಗವಹಿಸ್ತೀವಿ. ನಮ್ಮ ಕಾರ್ಯಕ್ರಮ ಇದ್ದಾಗ ಅವ್ರನ್ನ ಇನ್ವೈಟ್ ಮಾಡ್ತೀವಿ. ಇದಕ್ಕೆಲ್ಲ ನಿಮ್ಗೆ ವಯಸ್ಸು ಮತ್ತೆ ವಯೋಸಹಜ ದೇಹದ ಬಳಲಿಕೆ ಅವೆಲ್ಲ ಏನು ನನಗೇನು ಅನ್ನಿಸ್ತಿಲ್ಲ ಮೇಡಮ್. ನನಗೀಗ 63 ವರ್ಷ ರನ್ನಿಂಗ್. ನಾನು ಸುಸ್ತು ಅಂತ ಗೊತ್ತಿಲ್ಲ ನನಗೆ. ಡಯಾಬಿಟಿಕ್ ಬಂದು 25 ವರ್ಷ ಆಯ್ತು. BP ಬಂದು 12 ವರ್ಷ ಆಯ್ತು. ಆದ್ರೆ ನನಗೆ ಅದು ಯಾವುದೂ ಏನು ಎಲ್ಲೂ ತೊಡಕಾಗಿಲ್ಲ. ಯಾಕೆ ಕೇಳಿದೆ ಅಂದರೆ 40 ಆಗ್ತಿದ್ದಂಗೆ ಶುರು ಮಾಡ್ತಾರೆ, ನಮ್ಗೆ ವಯಸ್ಸಾಯ್ತು, ಸುಸ್ತಾಯ್ತು, ನಾವು ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ವಾಕ್ ಮಾಡಬೇಕು, ಊಟ ಮಾಡಬೇಕು, ಮನೇಲಿ ಇರಬೇಕು, ರೆಸ್ಟ್ ಮಾಡಬೇಕು ಅಂತ. ಅದಕ್ಕೆ ನಿಮ್ಮಂಥವರೆಲ್ಲ ಈಗಿನ ಯುವಕರು, ಯುವ ಜನತೆ ನೋಡಿ ಅನುಸರಿಸಬೇಕಾದಂತಹ ಒಂದು ಮಾರ್ಗ ಇದು. ಯಾಕಂದ್ರೆ ನೀವು ಮಾಡಿದ್ರೆ ನಿಮ್ಮನ್ನು ನೋಡಿ ಕಲಿಯೋದು ಇದೆ ಅಲ್ವಾ? ಬರೀ ಕೇಳಿ ಕಲಿಯೋದಲ್ಲ, ನೋಡಿ ಕಲಿಯೋದು ಇರುತ್ತೆ. ಈಗ ನಾನು ಆಗ್ಲೇ ನಿಮ್ಗೊಂದು ಉದಾಹರಣೆ ಹೇಳಿದೆ. ನನ್ನ ಸ್ಟೂಡೆಂಟ್ ಬಂದಿದ್ಲು ಆಚೆ ಇನ್ವಿಟೇಷನ್ ಕೊಡಕ್ಕೆ ಅಂತ. ಅವಳು ಬಂದು ಫಸ್ಟ್ ಹೇಳಿದ್ದೆ, ಅದು ಸರ್ ನೀವು ಒಂದು ಚೂರು ಬದಲಾಗೇ ಇಲ್ವಲ್ಲ ಸರ್, ಹೆಂಗಿದ್ರು ಹಂಗೆ ಇದಿರಲ್ಲ ಸರ್ ನೀವು. ಅವಳು BE ಮುಗಿಸಿ ಬಂದಿದ್ದಾಳೆ. ಈಗ ಎಷ್ಟು ವರ್ಷ ನಮಗೂ ಅವಳಿಗೂ ಗ್ಯಾಪ್ ಆಯ್ತಲ್ಲ. ಅವಳು ಅದನ್ನು ಹೇಳ್ತಿದ್ಲು, ಏನು ನಿಮ್ಮ ಈ ಗುಟ್ಟೇನು ಅಂತ. ನಾನು ಅದನ್ನೇ ಕೇಳ್ತೀನಿ, ಹೇಳಿ ಸರ್. ಯಾಕಂದ್ರೆ ಲಕ್ಷಾಂತರ ಜನ ರೇಡಿಯೋ ಕೇಳ್ತಿದ್ದಾರೆ. ಏನ್ ಗುಟ್ಟು? ಒಬ್ಬ ಮನುಷ್ಯ ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯವಾಗಿ ಇರ್ಬೇಕಂದ್ರೆ ಯಾವ ಥರದ ಆಲೋಚನೆಗಳಿರ್ಬೇಕು? ಯಾಕಂದ್ರೆ ಆಲೋಚನೆಗಳು ಬಹಳ ಮುಖ್ಯ ಅಲ್ವಾ ಮೇಡಮ್? ಎಲ್ಲದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಮೊದಲನೇದು, ನಮ್ಮ ಮುಂದೆ ನೆಗೆಟಿವ್ ಬೇಕಾದಷ್ಟು ಕಾಣ್ತಾ ಇರುತ್ತೆ. ನಾವು ಅದನ್ನ ಹೇಗೆ ಪಾಸಿಟಿವ್ ಆಗಿ ಪರಿವರ್ತನೆ ಮಾಡೋದು ಅನ್ನೋದನ್ನ ನಾವು ನೋಡಬೇಕು. ಯಾರ ಜೀವನದಲ್ಲಿ ದುಃಖ ಬರಲ್ಲ ಹೇಳಿ? ಈಗ ಉದಾಹರಣೆಗೆ ಸಾವಿಲ್ಲದ ಮನೆ ಯಾವುದು ಅಂತ ಕೇಳ್ತಾರಲ್ಲ, ಹಂಗೆ ದುಃಖ ಇಲ್ದಿರೋ ವ್ಯಕ್ತಿ ಯಾರಿದ್ದಾರೆ? ಬಡತನ ಇಲ್ದಿರೋರು ಯಾರಿದ್ದಾರೆ? ಅವನು ಆರ್ಥಿಕವಾಗಿ ಎಷ್ಟೇ ಶ್ರೀಮಂತ ಆಗಿದ್ರು ಅವನು ಮಾನಸಿಕವಾಗಿ ಬಡತನದಲ್ಲಿರ್ತಾನೆ.
ಆದರೆ ನಾವು ಆರ್ಥಿಕವಾಗಿ ಎಷ್ಟೇ ಕುಗ್ಗಿದ್ರು ಮಾನಸಿಕವಾಗಿ ಶ್ರೀಮಂತವಾಗಿದ್ದೀವಿ. ಇದೇ ನಮ್ಮ ಗುಟ್ಟು ಅಲ್ವಾ? ಬಹಳ ಒಳ್ಳೆ ಮಾತು ಹೇಳಿದ್ರಿ, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಈಗ ಬಹಳಷ್ಟು ಹಳ್ಳಿಗಳನ್ನು ಸುತ್ತಿದ್ದೀರಾ, ಬಹಳಷ್ಟು ಜನರ ಮನ ಪರಿವರ್ತನೆ ಮಾಡಿದ್ದೀರಾ. ಬರೀ ಪರಿಸರ ಜಾಗೃತಿಗೆ ಸಂಬಂಧಪಟ್ಟ ಕೆಲಸ ಮಾತ್ರ ಅಲ್ಲ, ಸಮಾಜದಲ್ಲಿ ಹಲವಾರು ಓರೆಕೋರೆಗಳು ಇರ್ತವೆ. ಒಬ್ಬ ಶಿಕ್ಷಕರಾಗಿ ಶಾಲೆಯಲ್ಲಿ ನಿಮ್ಮ ಸಾರ್ಥಕ ಸೇವೆಯ ಜೊತೆಗೆ ಶಾಲೆಯಿಂದ ಆಚೆಗೂ ಕೂಡ ಹೋಗಿ ಸಮಾಜದ ಓರೆಕೋರೆಗಳನ್ನು ತಿದ್ದುವಂಥ ಕೆಲಸಗಳನ್ನು ಮಾಡಿದ್ದೀರಾ. ಈಗ ಹಲವಾರು ರೂಪಕಗಳಿರ್ಬೋದು, ಬೀದಿ ನಾಟಕಗಳಿರ್ಬೋದು, ಹಾಡುಗಳಿರಬಹುದು. ಈ ಎಲ್ಲದರ ಮೂಲಕ ಜನರ ಮನಸ್ಸನ್ನು ಗೆದ್ದು ಒಬ್ಬ ಮನುಷ್ಯ 1000 ಜನ ನೋಡೋರ್ಲಿ ಒಬ್ಬ ಮನುಷ್ಯ ಪರಿವರ್ತನೆ ಆದ್ರೂ ಅದು ಒಂದು ಸಾರ್ಥಕ ಭಾವನ ಮೂಡಿಸುತ್ತೆ. ಆ ಥರದ ಹಲವಾರು ಬದಲಾವಣೆಗಳಿಗೆ, ಅಂದರೆ ಒಳ್ಳೆಯ ಸಕಾರಾತ್ಮಕ ಬದಲಾವಣೆಗಳಿಗೆ ನೀವು ಕೂಡ ಕಾರಣರಾಗಿದ್ದೀರಿ ಅನ್ನೋದು ಒಂದು ಬಹಳ ಸಂತೋಷದ ವಿಷಯ. ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಈಗ ಇನ್ನೊಂದು ಒಳ್ಳೆಯ ಒಂದು ನಾಟಕದ ಗೀತೆಯನ್ನು ಹೇಳ್ಬೋದಾ? ನಾನು ಬೀದಿ ನಾಟಕದಲ್ಲೇ ಒಂದು ರೂಪಕ ಮಾಡ್ತಾ ಇದ್ವಿ, ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಅದನ್ನ ಕೇಳ್ತಾ ಕೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಇಷ್ಟೊತ್ತು ಬಂದು ನಿಮ್ಮ ಸಮಯವನ್ನ ನಮ್ಮ ಜೊತೆಗೆ ವಿನಿಯೋಗಿಸಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದು, ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದು. ಮಣ್ಣನ್ನು ಹೊರುವ ಕೂಲಿಯದು ನಮ್ಮ ಕೂಲಿಯದು, ನಮ್ಮ ಕೂಲಿಯದು. ಮೊಳಕೆ ಬೆಳೆಯೋ ರೈತನದು ನಮ್ಮ ರೈತನದು, ನಮ್ಮ ರೈತನದು. ರೆಟ್ಟೆಯ ಬಿಟ್ಟರೆ ಆಸ್ತಿಯೇ ಇಲ್ಲದ ಬಡವ ಬಗ್ಗರದೋ, ಕಡು ಬಡವ ಬಗ್ಗರದೋ. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದು. ಹುಲಿಮರಿ ಎಂದು ಜಿಂಕೆಯ ಮರಿಗೆ ನ್ಯಾಯವ ನೀಡದು ತಿಳಿಯಣ್ಣ, ಅದು ನ್ಯಾಯವ ನೀಡದು ತಿಳಿಯಣ್ಣ. ಕಲಿಯದ ಹೊರತು ಬದುಕು ಬದಲದು, ದಾರಿಯ ಸಿಗದೋವೋ ಅಣ್ಣ, ದಾರಿಯ ಸಿಗದೋವೋ ಅಣ್ಣ. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದು. ನಿಮಿಷ ನಿಮಿಷಕ್ಕೂ ಬೆಲೆ ಏರುತ್ತಿದೆ, ಇಳಿಯದು ಎಂದು ತಿಳಿಯಣ್ಣ, ಅದು ಇಳಿಯದು ಎಂದು ತಿಳಿಯಣ್ಣ. ಸೋಪಿನ ಬೆಲೆಯು ಸೊಪ್ಪಿಗಿಲ್ಲವೋ, ರೈತನ ಬೆಳೆಗೆ ಬೆಲೆಯೇ ಇಲ್ಲವೋ, ರೈತನ ಬೆಳೆಗೆ ಬೆಲೆಯೇ ಇಲ್ಲವೋ. ಈ ಬೆಲೆಗಳ ಹಾವು ಏಣಿಯಾಟದಿ ಬಡವರು ಎಂದು ಗೆಲ್ಲಲಾರರು, ಬಡವರು ಎಂದು ಗೆಲ್ಲಲಾರರು. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದು. ಹಳ್ಳಿಗಾಡಿನ ಕೂಲಿಯ ಮಕ್ಕಳು ಪಡುವ ಕಷ್ಟವ ನೋಡಣ್ಣ, ಅವರು ಪಡುವ ಕಷ್ಟವ ನೋಡಣ್ಣ. ಅಕ್ಷರ ತಿದ್ದುವ ಎಳೆಯ ಕೈಗಳು ಮುಳ್ಳಿನ ಕಲೆಯ ಕೀಳುತ್ತಿವೆ, ಅವು ಮುಳ್ಳಿನ ಕಳೆಯ ಕೀಳುತ್ತಿವೆ. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದು. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದು. ಮಣ್ಣನ್ನು ಹೊರುವ ಕೂಲಿಯದು ನಮ್ಮ ಕೂಲಿಯದು, ನಮ್ಮ ಕೂಲಿಯದು. ಮೊಳಕೆ ಬೆಳೆಯೋ ರೈತನದು ನಮ್ಮ ರೈತನದು, ನಮ್ಮ ರೈತನದು. ರೆಟ್ಟೆಯ ಬಿಟ್ಟರೆ ಆಸ್ತಿಯೇ ಇಲ್ಲದ ಬಡವ ಬಗ್ಗರದೋ, ಕಡು ಬಡವ ಬಗ್ಗರದೋ, ಕಡು ಬಡವ ಬಗ್ಗರದೋ. ಧನ್ಯವಾದಗಳು. ಆಕಾಶದೀಪ ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮದಲ್ಲಿ ಇದುವರೆಗೆ ನಿವೃತ್ತ ಶಿಕ್ಷಕರು, ರಂಗಭೂಮಿ ಕಲಾವಿದರು ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಹಾಸನದ ಪಿ ಶಾಡ್ರಾಕ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನು ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.